सूक्ष्म भगवद्धर्म धर्मार्थं हिंसनेन दोषोऽस्ति इति धर्ममुग्धहृदयेन जातु भूत्वा शरीरिणो हिंस्यात् धर्मदेवताभ्यः प्रभवति ताभ्यः प्रदीयमिह सर्वम् इति दुर्विवेककलितां दिशानां न प्राप्ति दुर्विवेककलितां दिशानां न प्राप्यते हिंसा पूज्यनिमित्तं घाते चारादीनां न कोऽपि दोषोऽस्ति इति सम्प्रदाय कार्यं नातिथये सत्त्वसंज्ञपनं बहुसत्त्वघातजनितां वशनाद्वरमेकसत्त्वघातोत्थनम् इत्याकलय्य कार्यं न महासत्त्वस्य हिंसनं जातु रक्षा भवति बहुनामेकस्य एवास्य जीवहरणेन इति मत्वा कर्तव्यं न हिंसनं हिंस्रसत्त्वानां बहुसत्त्वघातिनो जीवन्त उपार्जयन्ति गुरुपावम् इत्यनुकम्पां कृत्वा न हिंसनीया शरीरिणो हिंसा बहुदुःखः संज्ञपिता प्रयान्ति त्वचितेन दुःखविच्छिन्नम् इति वासना कृपाणि आदाय न दुःखिनोऽपि हन्तव्या कृच्छ्रेण सुखावाप्तिर्भवन्ति सुखिनो हता सुखिनैव इति तर्कमण्डलाग्रहः सुखिनां घाताय नादेयः उपलब्धिषु सुगतिसाधनसमाधिसारस्य भूयसोऽभ्यासात् स्वगुरुशिष्येण शिरो न कर्तनीयं सुधर्मभिलषिता धनलभपिपासितानां विनयविश्वासनाय दर्शयतां झटिति घटचटमोक्षं श्रद्धेयं नैव कारपटिकानाम्। कलिकाल सर्वज्ञ भगवाನ್ ಕುಂದು ದೇವ ವಿರಚಿತ ಪ್ರಾಕೃತ ತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿದಂಥ ಮಹಾಪ್ರತಿಭಾಶಾಲಿ ಆಚಾರ್ಯ ದೇವ್ ಅಮೃತಚಂದ್ರ ಈ ಪುರುಷಾರ್ಥ ಸಿದ್ಧಿ ಉಪಾಯ ಗ್ರಂಥದ ರಚನೆಯನ್ನು ಇಂದಿಗೆ 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಪಂಡಿತ್ ಟೋಡರಮಲ್ಲರು ಭಾಷಾ ಟೀಕೆ ಬರಿತಾ ಕಾರ್ಯಪೂರ್ಣ ಆಗುವ ಮುನ್ನವೇ ವಿಧಿವಶರಾಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತರಾಮ ಕಾಸ್ಲಿವಾಲ್ ಅನ್ನುವಂಥ ಇನ್ನೊಬ್ಬ ಜ್ಞಾನಿ ಪುರುಷ ಪೂರ್ಣ ಮಾಡಿ ತಮಗ ಅಥವಾ ಯಾವ ಆತ್ಮಾಭಿಲಾಷಿ ಜೀವದನು ಅವನ ಮೇಲೆ ಉಪಕಾರ ಮಾಡಿದ್ದಾರೆ, ಮಹದುಪಕಾರ ಮಾಡಿದ್ದಾರೆ. ಆ ಉಪಕಾರದ ನಿಜವಾಗಿ ಕೃತಜ್ಞತೆ ಸಲ್ಲಿಸುವುದರ್ಥಾತ್ ಅದರ ವಿಷಯವನ್ನು ತಿಳ್ಕೊಳ್ಳುತ್ತಿದ್ದರೆ ಅಹಿಂಸೆಯೇ ಲೋಕದೊಳಗೆ ಧರ್ಮ ಇದೆ. ಆ ಅಹಿಂಸೆ
ರಾಗಾದಿ ಭಾವಗಳ ಚೈತನ್ಯ ಸ್ವರೂಪ ಆತ್ಮನಲ್ಲಿ ಉತ್ಪನ್ನ ಆಗದೇ ಇರುವಂಥ ದಶಾ ವಿಶೇಷ ಏನಿದೆ ಅದುವೇ ವಾಸ್ತವದಲ್ಲಿ ಅಹಿಂಸೆ ಇದೆ. ಚೈತನ್ಯ ಸ್ವರೂಪಿಯಾದಂಥ ಆತ್ಮನ ಪರಿಣಮನದೊಳಗ ರಾಗಾದಿ ವಿಕಾರಿ ಭಾವಗಳ ಉದಿಸಿ ಬರುವುದೇ ನಿಜವಾಗಿ ಹಿಂಸೆ ಇದೆ ಅನ್ನುವ ಲೋಕೋತ್ತರವಾಗಿ ಅಹಿಂಸೆಯ ಸ್ವರೂಪವನ್ನು ತಿಳಿಸಿಕೊಟ್ಟ ನಂತರ ಇಲ್ಲಿ ಅಜ್ಞಾನಿ ಜೀವ ಯಾವ ಬಾಹ್ಯ ಕ್ರಿಯೆಗಳಲ್ಲಿ ಅಹಿಂಸೆಯನ್ನು ಮನ್ನಿಸಿಕೊಂಡಿದ್ದಾನೆ, ಧರ್ಮ ಮನ್ನಿಸಿಕೊಂಡಿದ್ದಾನೆ ಅನ್ನುವುದನ್ನು ಹೇಳ್ತಾ ಈಗಿಲ್ಲಿ 10ನೇ ಸೂತ್ರದೊಳಗೆ ಏನು ಹೇಳ್ತಾರೆ ನೋಡಿದ್ರೆ 9 ಸೂತ್ರ ಅಂತೂ ಪೂರ್ಣ ಆಗಿದ್ದಾವೆ. ಈಗ 10ನೇ ಸೂತ್ರ 9ನೇ ಸೂತ್ರದ ಭಾವಾರ್ಥ ಓದುವುದಿದ್ದರೆ, ನಮ್ಮ ಗುರುಗಳು ಅಭ್ಯಾಸದಲ್ಲಿ ತೊಡಗಿದ್ದಾರೆ. ವಿಷಯ ಬುದ್ಧಿಯೊಳಗೆ ಇತ್ತು ಅಂತಂದ್ರೆ ಉಪಯೋಗ ಇದೆ ರೀ, ಇರಲಿಲ್ಲ ಅಂತಂದ್ರೆ ಅದಕ್ಕೆ ನಾನೇನೂ ಮಾಡೋದು ಸಾಧ್ಯ ಇಲ್ಲ. ನಮ್ಮ ಗುರುಗಳು ಅಭ್ಯಾಸದಲ್ಲಿ ತೊಡಗಿದ್ದಾರೆ ಎಂದರೆ ಧ್ಯಾನ ಸಮಾಧಿಯಲ್ಲಿ ಮಗ್ನರಾಗಿದ್ದಾರೆ, ಬಹಳಷ್ಟು ಅಭ್ಯಾಸ ಮಾಡಿದ್ದಾರೆ. ಈಗ ಒಂದು ವೇಳೆ ಇವರ ಪ್ರಾಣದ ಕೊನೆ ಮಾಡಿಬಿಟ್ಟರೆ ಅವರು ಉಚ್ಚ ಪದವಿಗೆ ಪ್ರಾಪ್ತರಾಗಿ ಹೋಗುವರೆಂದು ವಿಚಾರ ಮಾಡಿ ಶಿಷ್ಯನು ತನ್ನ ಗುರುವಿನ ಮಸ್ತಕವನ್ನು ಕತ್ತರಿಸಿ ಹಾಕುವುದು ಯೋಗ್ಯವಿಲ್ಲ. ಅವರು ಯಾವ ಸಾಧನೆ ಮಾಡಿದ್ದಾರೆ ಅದರ ಫಲವನ್ನು ಅವರು ಭವಿಷ್ಯದಲ್ಲಿ ಪ್ರಾಪ್ತ ಮಾಡಿಕೊಳ್ಳುವರು. ನೀನು ಹಿಂಸೆ ಮಾಡಿ ಪಾಪವನ್ನೇಕೆ ಕಟ್ಟಿಕೊಳ್ಳುತ್ತಿರುವೆ? ಇದು ಪ್ರತ್ಯಕ್ಷ ಶಿರಚ್ಛೇದ ಮಾಡುವಂಥ ಕಾರ್ಯದ್ದಂತೂ ಮಾತು ಇಲ್ಲ. ಶ್ಲೋಕದೊಳಗ ಆಯಿತು, ಅರ್ಥದೊಳಗ ಆಯಿತು. ಆ ಪ್ರಕಾರ ಶಬ್ದ ಪ್ರಯೋಗ ಇದ್ರೂ ಕೂಡ ಭಾವದೊಳಗೆ ನಾನಾ ಪ್ರಕಾರ ಇರ್ತಿದ್ದೀರಿ. ಇಷ್ಟ ಅವ್ರದ್ದು ಜೀವನೆಲ್ಲ ಸಾಧನೆಯೊಳಗೆ ಹೋಗೈತಿ, ಮತ್ತೆ ಔಷಧ ಡಾಕ್ಟರ ಮಾಡ್ತೀರಿ, ಸಲ್ಲೇಖನ ಕೊಡ್ರಿ ಅಂಥೇಳಿ ನಾವು ಮಾತಾಡ್ತೇವೋ ಅಥವಾ ಇಲ್ಲ? ಧರ್ಮಾತ್ಮರು ಮಾತಾಡಿದ್ದು ಕೇಳಿದೇವೋ ಅಥವಾ ಇಲ್ಲ? ಹಾಗಾದ್ರೆ ಅದೇ ರೀತಿ ಇದೆ. ಪ್ರತ್ಯಕ್ಷ ಶಿರಚ್ಛೇದನ ಮಾಡುವ ಮಾತು ಇರುವುದಿಲ್ಲ. ಸಲ್ಲೇಖನ ಕೊಡ್ರಿ ಅಂಥೇಳಿ ಹೇಳುವ ಅಧಿಕಾರ ಯಾರಿಗಿದೆ? ಸಲ್ಲೇಖನ ತಗೋ ಅಂಥೇಳಿ ಹೇಳುವ ಅಧಿಕಾರ ಯಾವ ಗುರುವಿಗೆ ತಾನೇ ಇದೆ? ಗುರುವಿಗೆ. ಸಂಘಸ್ಥ ಯಾವುದೇ ಸಾಮಾನ್ಯ ಸಾಧಕನಿಗೆ ಅರ್ಥಾತ್ ಸಾಧುವಿಗೆ ಹೇಳುವಂಥ ಅಧಿಕಾರ ಆಚಾರ್ಯ ಪರಮೇಷ್ಠಿಗಿದೆ ಏನ್ರಿ? ಸಂಘದ ನಾಯಕನಿಗೆ काय आज गप्प काय आहे तुम्ही? बरं आहे की नाही? ಏನೈತ್ರಿ? ಸಂಘದ ನಾಯಕ ಯಾವ ಗುರು ಆಚಾರ್ಯ ಪದದೊಳಗಿದ್ದಾರೆ ಅವರಿಗೆ ಅಧಿಕಾರ ಇದೆಯನ್ನ. ಓರ್ವ ಮುನಿ ಸಾಧನೆ ಮಾರ್ಗದೊಳಗೆ 10 ವರ್ಷ ಕಳೆದಿದ್ದಾರೆ, 4 ದಶಕಗಳನ್ನು ಕಳೆದಿದ್ದಾರೆ. ಈಗ ಅಸಹನೀಯವಾದಂಥ ವೇದನೆಯನ್ನು ಅನುಭವಿಸಲಿಕ್ಕೆ ನಿಮಿತ್ತ ಆಗುವಂಥ ರೋಗ ಬಂದದ್ದಿದೆ ಅಥವಾ ವೃದ್ಧಾಪ್ಯ ಬಂದಿದೆ ಅನ್ನೋಲ್ಲ. ಅಂಥವರಿಗೆ ನೀವಿನ್ನ ಸಲ್ಲೇಖನ ತಗೊಳ್ರಿ ಅಂಥೇಳಿ ಹೇಳುವ ಅಧಿಕಾರ ಸಂಘದ ನಾಯಕ ಆಚಾರ್ಯರಿಗೆ ಇದೆಯನ್ನ ವಿಚಾರ ಮಾಡೋದಿದೆ. ಇಷ್ಟೆಲ್ಲ ಧರ್ಮಾಚರಣೆ ಗೃಹಸ್ಥನಿಗಂತೂ ಇಲ್ಲವೇ ಇಲ್ಲ. ಗೃಹಸ್ಥನಿಗೆ ಏನು ಗೊತ್ತಿದೆ ರೀ? ಎಷ್ಟು ಧರ್ಮಾಚರಣೆ ಮಾಡಿದಾನೆ ಆತ್ಮ, ಯಾವಂದ್ರೆ ಪುರುಷ ಅಲ್ಲ, ಯಾವ ಆತ್ಮ ಎಷ್ಟು ಆಂತರ್ಯದೊಳಗ ಧರ್ಮಾಚರಣೆ ಮಾಡಿದಾನೆ, ಯಾವನ ಆಂತರ್ಯದೊಳಗ ಪರಿಣಾಮದೊಳಗ, ಆಂತರ್ಯ ಅರ್ಥಾತ್ ಪರಿಣಾಮದೊಳಗ, ಶ್ರದ್ಧೆಯೊಳಗ, ಜ್ಞಾನದೊಳಗ ವಸ್ತು ಸ್ವರೂಪ ಎಷ್ಟು ದೃಢ ಆಗಿದೆ ಅನ್ನೋದು ಇನ್ನೊಬ್ಬರಿಗೆ ಹೇಗೆ ಗೊತ್ತಾಗೋದ್ರಿ? ಬಹಳಷ್ಟು ವರ್ಷಗಳಿಂದ ಶಾಸ್ತ್ರ ಸ್ವಾಧ್ಯಾಯ ಮಾಡ್ತಿರ್ಬಹುದು, ವ್ರತಾದಿಗಳನ್ನು ಮಾಡ್ತಿರ್ಬಹುದು, ಅಷ್ಟಮಿ ಚತುರ್ದಶಿ ಉಪವಾಸ ಮಾಡ್ತಿರ್ಬಹುದು, ಪ್ರೋಷಧಾದಿಗಳನ್ನು ಮಾಡ್ತಿರಬಹುದು, ಬಹಳಷ್ಟು ದಾನಾದಿಗಳನ್ನು ಕೊಡ್ತಿರಬಹುದು, ಯಾತ್ರಾದಿಗಳಿಗೆ ಹೋಗ್ತಿರಬಹುದು, ಏನೆಲ್ಲ ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಿರಬಹುದು. ಆದರೆ ಆತ ಅಸ್ವಸ್ಥ ಆಗಿರೋ ವೇಳೆದೊಳಗೆ ಅಥವಾ ಅಚೇತನ ಅವಸ್ಥೆಯೊಳಗೆ
ಸುದ್ದಿ ಇಲ್ಲದೆ ಇರುವ ವೇಳೆದೊಳಗೆ ಅವನಿಗೆ ಸಲ್ಲೇಖನ ಯಾರು ಕೊಡೋರು? ಕೊಡೋ ಸಾಧ್ಯ ಇಲ್ಲ. ಆದ್ರೆ ಕೊಡೋದು ನಡೆದಿದಾವ ಅಥವಾ ಇಲ್ರಿ? ಇಲ್ಲಿ ಕೆಳಗಡೆ ಚರ್ಚೆ ಆಯ್ತಲ್ಲ, ಏನಾಯ್ತ ನೆನಪಿದೇನ್ರಿ? 125 ಮಂದಿಗಿನ ಸಮಾಧಿ ಮರಣ ಮಾಡಿಸಿದ್ದೇನೆ. ಈ ಪ್ರಕಾರದ ವಚನ ಆಡುವಂಥ ಧೈರ್ಯ ಕೂಡ ಇಂದ ಶಾಸ್ತ್ರ ಸ್ವಾಧ್ಯಾಯಿ ಅನ್ನಿಸಿಕೊಳ್ಳುವಂಥವರಲ್ಲಿ ಬಂದುಬಿಟ್ಟಿದೆ. ಅಂದ ಮೇಲೆ ಸರ್ವಜ್ಞರ ಅಭಾವದೊಳಗೆ ಸರ್ವಜ್ಞರ ಆಗಿದ್ದಾರೆ ಎಲ್ಲರೂ. ಸರ್ವಜ್ಞರು ಯಾವಾಗೂ ನೀ ಹೀಗೆ ಮಾಡುವಂತ ಯಾವುದೇ ಜೀವಕ್ಕೆ ಹೇಳಲಿಲ್ಲ. ಆದಿದೇವ ಮರೀಚಿಗೆ ಹೇಳಿದೆನ್ರಿ, ಏನು ನೀ ಹೀಗೆ ಯಾಕೆ ಮಾಡ್ತಾ ಇದ್ದೆ? ಅರೇ, ಅವರು ತಮ್ಮ ಜ್ಞಾನದೊಳಗೆ ತಿಳಿದಿದ್ರು ಇವು 1 ಕೋಟಿ ಸಾಗರೋಪಮ ಕಾಲದವರೆಗೆ ಭವ ಪರಂಪರೆಯೊಳಗ ನರಕ ನಿಗೋಧಾದಿಗಳಲ್ಲಿರಿ. ಸಾಗರೋಪಮ ಕಾಲ ಹೋಗ್ಬೇಕಾದ್ರೆ 1 ಕೋಟಿ ಸಾಗರೋಪಮ ಕಾಲ ಹೋಗ್ಬೇಕಾದ್ರೆ ನಿಗೋದಕ್ಕೆ ಎಷ್ಟು ಬಾರಿ ಹೋಗಿರ್ಬೇಕು ವಿಜಯಣ್ಣ? ನಿಗೋದಕ್ಕರೆ 1 ಕೋಟಿ ಸಾಗರ ತ್ರಸ ಅವಸ್ಥೆಯಲ್ಲಿ ಉಳಿಯುವ ಉತ್ಕೃಷ್ಟ ಕಾಲ ಬರೀ 2000 ಇದೆಯಲ್ಲ, ಸಾಧಿಕ 2000. ಹಾಗಾದ್ರೆ ಅಲ್ಲಿ ಕೋಟಿ ಸಾಗರ ವಿಚಾರ ಮಾಡಿ 1 ಕೋಟಿಗೆ 1 ಕೋಟಿಯಿಂದ ಗುಣಾಕಾರ ಮಾಡಿದ ನಂತರ ಎಷ್ಟು ಬರ್ತಿದೆಯೋ ಅಷ್ಟಕ್ಕೆ 1 ಕೋಟಿ ಅಂತಾರ್ರಿ. ಹಾಗಾದ್ರೆ 1 ಕೋಟಿ ಸಾಗರ ಕಾಲದವರೆಗೆ ಈ ಜೀವ ಸಂಸಾರ ಸಾಗರದೊಳಗ ಮುಳುಗುವಂಥವಿದ್ದಾನೆ. ಇದು ತಮ್ಮ ಜ್ಞಾನದೊಳಗೆ ತಿಳ್ಕೊಂಡ ಅವರೇನು ಹೇಳಲಿಕ್ಕೆ ಹೋಗಲಿಲ್ಲ. ಯಾವುದರ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವುದರೊಳಗ ತಿಳಿದ ನಂತರ ಅದರಲ್ಲಿ ಯಾವ ಪ್ರಕಾರದ ಬದಲಾವಣೆಯನ್ನು ಬಯಸದೇ ಇರುವುದರೊಳಗೆ ಧರ್ಮ ಇದೆ ರೀ. ಧರ್ಮ ಎಲ್ಲೆಲ್ಲಿ ಹುಡುಕ್ತಾ ಇದ್ದೇವೆ ನಾವು. ಸೂಕ್ಷ್ಮೋ ಭಗವದ್ ಧರ್ಮ, ಅದರ ಸೂಕ್ಷ್ಮತೆ ಎಲ್ಲಿದೆ? ಸೂಕ್ಷ್ಮ ಅಂತಂದ್ರೆ ಏನು? ಯಾವ ವಸ್ತುವಿನ ಪರಿಣಮನ ಯಾವ ರೀತಿ, ಅದು ಜಡ ಇರಲಿ ಚೇತನ ಇರಲಿ, ಯಾವ ರೀತಿ ಆಗುವುದು ಇದೆಯೋ ಅದು ತಿಳಿದು ಬಂದ ನಂತರ ಯಾವ ಪ್ರಕಾರದ ವ್ಯಥೆಯಾಗದೇ ಇರೋದು, ಹರ್ಷ ಆಗದೇ ಇರೋದು, ಯಾವ ಪ್ರಕಾರದಿಂದ ಅದಕ್ಕೆ ಅನುಮೋದನೆ ಮಾಡದೇ ಇರೋದು, ಅದರಲ್ಲಿ ಯಾವ ಪರಿವರ್ತನೆಯ ಭಾವ ಉತ್ಪನ್ನ ಆಗದೇ ಇರೋದು, ಇದು ಅನಂತ ವೀರ್ಯ ಪ್ರಕಟ ಆಗಿರುವಂಥ ಧರ್ಮಾತ್ಮ ಪುರುಷರ ಮಾತಿದೆ. ಅಂಥವ್ರಿಗೆ ನಾವು ದಿನನಿತ್ಯ ನಮಸ್ಕಾರ ಯಾವುದರ ಸಲುವಾಗಿ ಮಾಡ್ತೇವ್ರಿ? ಯಾವುದರ ಸಲುವಾಗಿ ರೀ? ಯಾವುದು ಅವರ ಜ್ಞಾನಕ್ಕನುಸಾರವಾಗಿ ಅವರಿಗೆ 3 ಲೋಕ ಎಲ್ಲ ತಿಳಿದು ಬಂತ. ನಮ್ಮ ಜ್ಞಾನಕ್ಕನುಸಾರವಾಗಿ ನಮಗೂ ಏನಿಲ್ರಿ, ತಿಳಿತಿದೀವಿ ಅಥವಾ ಇಲ್ರಿ? ಏನಿಲ್ಲ, ಏನರೇ ನಾಳೆ ಹೀಗಾಗಬಹುದು, ತಿಳಿತಿದೀವಿ ಅಥವಾ ಇಲ್ರಿ? ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ, ನಮಗೆ ಸಂಬಂಧಿಸಿದ ಹಾಗೆ, ನಮ್ಮ ದೇಹಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಸೂಚನೆಗಳ ಮೇರೆಗೆ ಮೋಡಾದ ನಂತರ ಮಳೆ ಬರಬಹುದು ಅನ್ನಿಸ್ತಿದೇನಿಲ್ರಿ? ಅನ್ನಿಸ್ತಿದೆ. ನಮ್ಮ ಜ್ಞಾನದ ಅನುಸಾರವಾಗಿ ಕೂಡ ಸಂಯೋಗದಲ್ಲಿರುವಂತಹ ಅದೆಷ್ಟೋ ಪರಪದಾರ್ಥಗಳಿಂದ ನಮಗೆ ಅಂದಾಜು ಬರ್ತಿದೆ ರೀ, ಹೀಗಾಗಬಹುದು. ಅದಕ್ಕೆ ನಾವು ಹಾಗೆ ಅಂದಾಜ ಬಂದ ನಂತರ ಕೂಡ ಅಥವಾ ತಿಳಿದು ಬಂದ ಕೆಲವು ವಿಲಕ್ಷಣ ಜ್ಞಾನಿಗಳು ಇರ್ತಾರ್ರಿ, ಅನ್ನಿಸ್ ಹೋಗ್ತಿದ್ದೀರಿ ಅವರಿಗೆ ಇವೇನು ನಾಳೆ ಬದುಕುದಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ? ಅವ್ರೇನು ಮಾಡ್ತಾರೆ ಮಾಡ್ಲಿರಿ. ಆದ್ರೆ ಭಗವಂತನ ದರ್ಶನ ಅನಂತ ವೀರ್ಯ ಸಂಪನ್ನ ಅರ್ಹಂತ ಪರಮೇಷ್ಠಿಯ ದರ್ಬಾರಕ್ಕೆ ದಿನನಿತ್ಯವೂ ಬೆಳಗ್ಗೆ ಹೋಗ್ತಾ ಇರುವಂಥ ನಮ್ಮಲ್ಲೇ ಏನಿಲ್ಲ ಅಂದ್ರೆ ಬದಲಾವಣೆ ಆಗ್ಲಿಕ್ಕೆ ಬೇಕು ಅಥವಾ ಬೇಡ್ರಿ? ಏನು ತಿಳಿದು ಬಂದ್ರನು ಕೂಡ ಹರ್ಷ ವಿಷಾದ ಮಾಡಿದನ ಅದರೊಳಗೆ ಬದಲಾವಣೆ ಮಾಡುವ ಭಾವ ಪರಿಣಾಮ ಪ್ರಯತ್ನ ಮಾಡದೆ ಉಳಿಯುವುದ ನಮ್ಮ ಸಾಧನೆಯ ಲಕ್ಷಣ ಇದೆ. ಇನ್ನೇನು ಕಾಲು ಎತ್ತುವುದಿಲ್ಲ. ಇದು ತಿಳಿದ ನಂತರ ಏನು ಹಾಯ್ ಮಾಡುದ್ರಿ? ಯಾರ್ಯಾರಿಗೆ ಹೇಳುದ್ರಿ? ನಮ್ಮಲ್ಲೇ ಏನು ಬೇಕು? ಆಚಾರ್ಯರು ಏನು ಬರೆದ್ರು? ಧರ್ಮದ ಸ್ವರೂಪ ಏನೈತಿ? ಪಂಚಮಗುಣ ಸ್ಥಾನಾವರ್ತಿ ಹೇಗಿರ್ತಾನು? ಅಹಿಂಸಾ ಧರ್ಮ ಹೀಗೈತಿ, ಧರ್ಮದೊಳಗೆ ಇಷ್ಟೆಲ್ಲ ಅತಿಚಾರಗಳಾಗ್ತವೆ. ಅರೇ, ಅದನ್ನೆಲ್ಲ ಲೆಕ್ಕಾಚಾರ ತಗೊಂಡು ನೀ ಏನ್ ಮಾಡ್ತಿ? ನಿನ್ನೊಳಗೆ ಏನಾದರೂ ಆಗಬೇಕು ಅಥವಾ ಬೇಡ? ಆಗದಿದ್ರೆ ಆ ಲೆಕ್ಕಾಚಾರದಿಂದ ಏನೂ ಆಗುವುದಿಲ್ಲ. ಅದು ಅಲ್ಲೇ ಉಳಿತಿದೆ. ಎಲ್ಲಿ? ಬಹಿರ್ಮುಖ ಜ್ಞಾನದೊಳಗೆ. ಆ ಬಹಿರ್ಮುಖ ಜ್ಞಾನ ಎಂಥದ್ದು ರೀ? ಬಾಹ್ಯ ಸಂಯೋಗ ಬಿಟ್ಟು ಹೋದ ನಂತರ ಅದು ಬಿಟ್ಟು ಹೋಗುವಂಥದ್ದು ಇದೆ.
ಅರಹಂತ ಪ್ರಭುವಿನ ಸನ್ನಿಧಿಗೆ ಹೋಗುವಂಥ ನಮ್ಮಲ್ಲೇ ಅರಹಂತರ ಯಾವ ಗುಣದ ಕುರಿತು ಪ್ರಯತ್ನ ಅಥವಾ ಸ್ವಾಭಾವಿಕ ಆ ಗುಣ ನಮ್ಮಲ್ಲಿ ಒಂದು ಅಂಶ ರೂಪದಿಂದ ಮೊಳಕೆ ಹೊಡೆಯೋದು ಕಾಣಿಸ್ತಾ ಇದೆಯೇನ? ಹಾಗಾದರೆ ಯಾರು ನಾವು? ಜೈನರೇನ? ಅರಹಂತರ ಅನುಯಾಯಿಗಳೇನ? ಪುರುಷಾರ್ಥ ಸಿದ್ಧಿಯು ಉಪಾಯ. ಪುರುಷ ಯಾರು? ಯಾರ ಪುರುಷ? ಸ್ವಯಂ ನಾನು ಚೈತನ್ಯ ಸ್ವರೂಪದ ಭಗವಾನ್ ಆತ್ಮ. ನನ್ನ ಸಿದ್ಧಿ, ನನಗೇನು ಸಿದ್ಧಿ ಆಗಬೇಕಾಗಿದೆ? ಶಾಶ್ವತ ಸುಖ, ಸ್ವಾಧೀನ ಸುಖ, ನಿರಾಕುಲ ಸುಖ, ಆತ್ಮಿಕ ಸುಖ, ಅತೀಂದ್ರಿಯ ಸುಖ, ಸಂಯೋಗ ಕರ್ಮ ಮೊದಲಾದವುಗಳಿಂದ ಅತ್ಯಂತ ಭಿನ್ನ ಇರುವಂಥ, ನಿರಪೇಕ್ಷ ಇರುವಂಥ ನನ್ನ ಆತ್ಮಿಕ ಸುಖ ನನಗೆ ಸಿದ್ಧಿಸಬೇಕಾಗಿದೆ. ಪುರುಷನ ಅರ್ಥದ ಸಿದ್ಧಿಯ ಉಪಾಯ ಯಾವ ಪುರುಷ? ಇಲ್ಲಿ ಯಾರದ್ದು ಹೇಳ್ತಾ ಇದ್ದಾರೆ? ಅವರ ನಾನಂತೂ ಅದರಿಂದ ಅಸ್ಪೃಷ್ಟ, ಅಛೂತ, ಉಳಿದು ಶಾಸ್ತ್ರ ಕೇಳ್ತೇನೆ, ಬಸ್ಸಿಗೆ ಹೋಗ್ತೇನೆ. ಅವ ಅಲ್ಲೇ ಇರೋದಾ, ನಾನು ಇಲ್ಲೇ ಇರೋದಾ ಅಂದ್ರನ ಶೋಭಾ ಇದೆ ರೀ. ಮಂದಿರಕ್ಕೆ ಹೋದದ್ದ ಹೌದು ಅಥವಾ ಇಲ್ಲ? ಅವೇನ್ರಿ ನೀ ಹೀಗಾಗಂದಿ ಅಂದ ಅಂತಂದ್ರೆ ನಾವಲ್ಲಿ ಹೋಗುವುದಿಲ್ರಿ. ನೀ ಮಲಿನ ಭಾವದ ಪುಂಜ ಇದೆ ಅಂಥೇಳಿ ಒಂದು ವೇಳೆ ಭಗವಂತ ಹೇಳಿದ ಅಂತಂದ್ರೆ ನಾವು ಆ ಭಗವಂತನ ಹತ್ರ ಯಾವಾಗ ಹೋಗ್ತೀವಿ? ಹೋಗ್ಬಹುದೇನ? ಒಂದು ವೇಳೆ ಭಗವಂತ ಇದ್ದಕ್ಕಿದ್ದ ಹಾಗೆ ಹೇಳಿದ, ನೀನು ಮಲಿನ ಭಾವಗಳ ಸಮೂಹ ಆಗರ ಇದ್ದಿ, ಒಂದು ವೇಳೆ ಹೋಗ್ಬೋದು. ನೀ ತ್ರಿಕಾಲ ನಿರ್ಮಲ ಸ್ವಭಾವಿ ಇದ್ದಿ ಅಂತ ಹೇಳಿ ಹೇಳಿದ ಅಂತಂದ್ರೆ ಹೌದೇನಿಲ್ಲ? ಒಂದು ವೇಳೆ ಅವನ ಹತ್ರ ಹೋಗ್ಬೋದು ಹಾಗೆ ಹೇಳಿದ ಅಂತಂದ್ರೆ. ನೀನು ಅನಂತ 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 ಕಾಲ ಕಳೆದ್ರೂ ಕೂಡ ಮಲಿನ ಭಾವಗಳ ಚಕ್ರದೊಳಗ ಸುಳಿಯೊಳಗ ಸಿಕ್ಕಿಕೊಂಡು ಒದ್ದಾಡ್ತಾ ಇದ್ದಿ. ಆ ಮಲಿನ ಭಾವದ ಪರಿಹಾರ ನೀನು ಸ್ವಯಂ ಮಾಡದ ವಿನಃ ನಿನಗೆ ಯಾವ ಪ್ರಕಾರದಿಂದಲೂ ಸುಖ ಶಾಂತಿ ಲಭಿಸುವುದಿಲ್ಲ ಅಂಥೇಳಿ ಹೇಳಿದ್ರೆ ಅಲ್ಲಿ ವಿಚಾರ ಮಾಡಲಿಕ್ಕೆ ನಾವು ನಿಲ್ತೇವೆ ಅಂತ ಯೋಚನೆ ಮಾಡೋದು. ಧರ್ಮಾತ್ಮ ಆಗೋದು ಬಹಳ ಸುಲಭ ಇದೆ ರೀ. ಕಾಣಿಸಿಕೊಳ್ಳೋದು, ಇನ್ನೊಬ್ಬರಿಗೆ ತೋರಿಸಿಕೊಳ್ಳೋದು. ಅರೆ ಇನ್ನೊಬ್ಬರ ಅಂದ್ರ ಬಹಳಷ್ಟು ಜನರ ಅಂದ್ರ ಎಲ್ಲರೂ ಅಂದ್ರ ನಿನಗೆ ಆಗ್ತಿದೆ ಏನು ಲಾಭ? ಏನು ಲಾಭ ಆಗ್ತಿದೆ? ನಾವು ಪರಪದಾರ್ಥದ ಪರಿಣಮನವನ್ನ ನೋಡಿ ಅದರ ಭಿನ್ನತೆಯ ಸ್ವೀಕಾರವನ್ನು ಸಹಜ ರೂಪದಿಂದ ಯಾವ ಪ್ರಕಾರದ ಆಕುಲ ವ್ಯಾಕುಲ ಹರ್ಷ ವಿಷಾದ ಮೊದಲಾದ ಭಾವ ತರಂಗಗಳ ಉದಿಸಿ ಬರದೆ ಸಹಜ ರೂಪದಿಂದ ಅದರ ಸ್ವೀಕಾರ ಮಾಡುವಂಥ ಒಂದು ಚರಮಸೀಮೆಯನ್ನು ತಲುಪಿದ್ದೇ ಆದರೆ ನಮ್ಮ ಜೀವನ ಧನ್ಯ ಇದೆ. ಇಲ್ದಿದ್ರೆ ಮಂತ್ರೋಚ್ಚಾರಣದಿಂದ ಏನಾಗುವುದಿಲ್ಲ, ಏನು ಸ್ತೋತ್ರ ಗಾಥೆ ಶ್ಲೋಕ ಮೊದಲಾದವುಗಳನ್ನು ಅನ್ನುವುದರಿಂದ ಏನಾಗುವುದಿಲ್ಲ, ಓದುವುದರಿಂದ ಏನಾಗುವುದಿಲ್ಲ, ಹೊರಗಡೆ ಮಾಡುವುದರಿಂದ ಏನೂ ಆಗುವುದಿಲ್ಲ. ಎಲ್ಲಿದೆ ಅಹಿಂಸೆ? ಅಹಿಂಸೆ ಮೂಲೆಯಲ್ಲಿ ಹೇಳಿದರೆ ಚೈತನ್ಯ ಸ್ವರೂಪಿಯಾದಂಥ ಆತ್ಮನ ಪರಿಣಮನದೊಳಗ ರಾಗಾದಿ ಭಾವಗಳ ಉದಿಸಿ ಬಾರದೆ ಇರುವುದೇ ಅಹಿಂಸೆ ಇದೆ. ಇರ್ತಿದೆ ಅಂದ್ರೆ ಪರಿಭಾಷಾ ತಲೆಯೊಳಗೆ ಬಂದಿದೆಯೇನು? ಏನು ಹೇಳಿದ್ರೆ ಹೇಳ್ರಿ ಮಧುಕರಣ್ಣ. ಚೈತನ್ಯ ಸ್ವರೂಪಿಯಾದಂಥ ಆತ್ಮನ ಪರಿಣಮನದೊಳಗ ರಾಗಾದಿ ಭಾವಗಳ ಉದಿಸಿ ಉದ್ಭವ ಆಗಿ ಉತ್ಪನ್ನ ಆಗಿ ಬರದೇ ಇರುವಂಥ ಆ ಜೀವದ ಯಾವ ಪರಿಣಮನ ಇದೆಯೋ ಅದು ಅಹಿಂಸೆ. ಯಾವ ಜೀವದ ಯಾವ ಆಚಾರ್ಯರು ಹೇಳಿದ್ರು, ಯಾವ ಸರ್ವಜ್ಞ ಪ್ರಭು ಹೇಳಿದ್ರು, ನನ್ನ ಸಲುವಾಗಿ ಹೇಳಿದ್ರು, ಯಾರ ಅಂಥ ಕಾರ್ಯದೊಳಗ ಪೂರ್ಣತೆಯನ್ನ ತಲುಪಿದರೋ ಅವರು ಹೇಳಿದರು, ನನ್ನಿಂದ ಏನನ್ನೂ ಬಯಸಲಿಲ್ಲ, ನನ್ನಿಂದ ಏನನ್ನಾದರೂ ಬಯಸುವಂಥ ಸ್ಥಿತಿಯೊಳಗ ಅವರಿಲ್ಲ, ನಾನು ನಿರಂತರ ಅವರಿಂದ ಅಥವಾ ಅನ್ಯರಿಂದ ಏನೇನರೆ ಬಯಸ್ತಾ ಇದ್ದೇನೆ. ಆ ಬಯಕೆ ಯಾರಿಂದ ಯಾವ ಕಾಲದೊಳಗೆ ಎಷ್ಟರ ಮಟ್ಟಿಗೆ ಈಡೇರಬಹುದು ಹೇಳಿ ನೋಡೋಣ. ಯಾವ ಪರಪದಾರ್ಥದಿಂದ? ದೇಹದ ನಿರೋಗತೆಯಿಂದ ನನ್ನ ದೇಹ ಬುದ್ಧಿ
ನಿರಾತಂಕವಾಗಿ ಉಳಿಬಹುದೇನ್ರಿ? ಉಳಿಬಹುದೇನೋ? ಧನಾದಿಗಳ ಸದ್ಭಾವ ಬೇಕಾದಷ್ಟು ಇದ್ರೂ ಕೂಡ ಅದರಿಂದ ನನಗ ಶಾಂತಿ ಸಮಾಧಾನ ಲಭಿಸಬಹುದೇನೋ? ಶಾಸ್ತ್ರ ಸ್ವಾಧ್ಯಾಯ ಬಹಳಷ್ಟು ಸಮಯ ನಡೆದ್ರೂ ಕೂಡ ಅದರಿಂದ ನನಗೆ ಲಭಿಸಿದೇನ, ನನಗೆ ಯಾವುದು ಬೇಕು ಅಥವಾ ನನ್ನ ಒಳಗೆ ಏನಿದೆ ಅದರ ಉಪಲಬ್ಧಿ, ಅದರ ಪ್ರತ್ಯಕ್ಷ ಆಸ್ವಾದ ರೂಪದ ಅನುಭವ ನನಗೆ ಆಗಿದೆಯೇನ? ನೋಡ್ಲಿಕ್ಕೆ ಬೇಕು. ಜೀವನ ಈ ತರಹ ಸಂಕಲ್ಪ ವಿಕಲ್ಪೋಮಿ. ನಾಳೆ ಹಾಗೆ ಮಾಡ್ತೇನೆ, ನಾ ಹಾಗೆ ಮಾಡ್ತೇನೆ, ನಾ ಹಾಗೆ ಮಾಡ್ತೇನೆ. ಯಾವಾಗ? ನಾಳೆ 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 ಆ ನಾಳೆ ಹಾಗೆ ಮಾಡುವಂಥ ಒಂದು ವಿಶಿಷ್ಟ ನಾಳೆ ತಾನಾಗೆ ಬರುವುದಿಲ್ಲರಿ, ತಾನಾಗೆ ಬರುವುದಿಲ್ಲ. ನೀನು ಮಾಡುವಂಥ ಉದ್ಯಮವನ್ನು ಈಗ ಆರಂಭ ಮಾಡಿದರೆ ಅಂಥದ್ದೊಂದು ವಿಶಿಷ್ಟ ನಾಳೆ ನಿನ್ನ ಜೀವನದೊಳಗೆ ಬರುವ ಸಾಧ್ಯತೆ. ಈ ಚತುರ್ದಶಿ ಅಷ್ಟಮಿ ಉಪವಾಸ ಮಾಡ್ತಿರುತ್ತೆ, ಅವಾಗ ಸಲ್ಲೇಖನ ಹೆಂಗೆ ಮಾಡವನಿ ಇದಕ್ಕೆ ಅವಸ್ಥೆ ಐತಿ. ನಮ್ದೇನು ಹಲ್ಚದನ್ನು ಒಳಗಡೆ ನಡೆಯುತ್ತೆ ಉಪವಾಸ ಇಚ್ಛೆ ಇದು. ಅದು ಅವ್ರಿಗೆ ಸಲ್ಲೇಖನ ಹೆಂಗಾಗೋದು? ನಿಮಗೊಂದು ಪ್ರಶ್ನೆ ಬಂದ್ಬಿಟ್ಟು ಸಲ್ಲೇಖನ ಯಾತಕ್ಕಾಗಬೇಕಾಗಿದೆ? ಅತೀಂದ್ರಿಯ ಆನಂದ 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 ಆನಂದದೊಳಗೆ ಉಳಿದಿದೆ. ಆಹಾರ ಬಿಡುವ ರೂಪದ ಸಲ್ಲೇಖನ, ಕಷಾಯ ಬಿಡುವ ರೂಪದ ಸಲ್ಲೇಖನ ನಮ್ಗೆ ಯಾತಕ ಬೇಕಾಗಿದೆ ರೀ? ಕಷಾಯದ ಪರಿಭಾಷಣ ಆಗಿದೆ ಇದು ಸಲ್ಲೇಖನ. ಸಲ್ಲೇಖನ ಆಹಾರ ಮತ್ತು ಕಷಾಯಗಳ ಕಡಿಮೆ ಆಗ್ತಾ ಹೋಗುವುದ, ಬಿಟ್ಟು ಹೋಗೋದ, ಇದು ಸಲ್ಲೇಖನ. ಅದು ನಮ್ಗೆ ಯಾತಕ ಬೇಕಾಗಿದೆ? ಅತೀಂದ್ರಿಯ ಆನಂದದ ರಸ ನಿರಂತರ ಉದಿಸಿ ಬರ್ತಾ ಇದೆ. ಕಷಾಯದ ಸದ್ಭಾವ ಅಲ್ಲಿ ಅಂಶ ಮಾತ್ರ ಕೂಡ ಇಲ್ಲ. ಅಂಥ ನಿಜ ತತ್ವ ನ್ಯಾಯಕ ಪ್ರಭುವಿನೊಳಗೆ ನಾನು ನಿಂತುಕೊಳ್ಳುವ ಮಂಗಲಮಯ ಜೀವನ ಯಾವಾಗ ಬಂದಿತ್ತು ಅನ್ನೋದ್ರಿ. ಧರ್ಮದ ಪರಿಭಾಷೆ ಬಾಹ್ಯದ ಯಾವ ಕ್ರಿಯೆಯ ನಮ್ಮ ಗುರುಗಳು ಅಭ್ಯಾಸದಲ್ಲಿ ತೊಡಗಿದ್ದಾರೆ ಎಂದರೆ ಧ್ಯಾನ ಸಮಾಧಿಯಲ್ಲಿ ಮಗ್ನರಾಗಿದ್ದಾರೆ. ಬಹಳಷ್ಟು ಅಭ್ಯಾಸ ಮಾಡಿದ್ದಾರೆ. ಈಗ ಒಂದು ವೇಳೆ ಇವರ ಪ್ರಾಣದ ಕೊನೆ ಮಾಡಿಬಿಟ್ಟರೆ ಅವರು ಉಚ್ಚ ಪದವಿಗೆ ಪ್ರಾಪ್ತರಾಗಿ ಹೋಗುವರೆಂದು ವಿಚಾರ ಮಾಡಿ ಶಿಷ್ಯನು ತನ್ನ ಗುರುವಿನ ಮಸ್ತಕವನ್ನು ಕತ್ತರಿಸಿ ಹಾಕುವುದು ಯೋಗ್ಯವಿಲ್ಲ. ಅವರು ಯಾವ ಸಾಧನೆ ಮಾಡಿದ್ದಾರೆ ಅದರ ಫಲವನ್ನು ಅವರು ಭವಿಷ್ಯದಲ್ಲಿ ಪ್ರಾಪ್ತ ಮಾಡಿಕೊಳ್ಳುವರು. ನೀನು ಹಿಂಸೆ ಮಾಡಿ ಪಾಪವನ್ನೇಕೆ ಕಟ್ಟಿಕೊಳ್ಳುತ್ತಿರುವೆ? ನೋಡ್ರಿ, ಸಲ್ಲೇಖನ ಧಾರಣ ಮಾಡಿರುವಂಥ ಕ್ಷಪಕ ಮುನಿಗೆ ಗುರುಗಳ ನಾನಾ ಪ್ರಕಾರದಿಂದ ಬೋಧ ಮಾಡ್ತಾರೆ. ಆದರೆ ಆ ಬೋಧದ ಯಾವ ತಿರುಳು ಇದೆಯಲ್ಲ, ಸಾರ ಇದೆಯಲ್ಲ, ಆ ಸಾರ ಇಷ್ಟೇ ಇದೆ. ನೀವು ಈ ದೇಹದಿಂದ, ಕರ್ಮಚಕ್ರದಿಂದ, ವಿಭಾವಗಳ ಒಂದು ಏನು ಪ್ರವಾಹ ಅನಾದಿ ಕಾಲದಿಂದ ನಡೀತಾ ಇದೆ, ಅವೆಲ್ಲವುಗಳಿಂದ ಶಾಶ್ವತ ರೂಪವಾಗಿ ಬಿಡುಗಡೆ ಹೊಂದುವ ಸಲುವಾಗಿ ಇಷ್ಟು ವರ್ಷಗಳಿಂದ ಸಾಧನೆ ಮಾಡಿದ್ದೀರಿ.
ಈಗ ಯಾಕೆ ಅಧೀರ ಆಗ್ತಾ ಇದ್ದೀರಿ? ಅದೇ ಸ್ವರೂಪದ, ಅದೇ ಜ್ಞಾನ ಮತ್ತು ಆನಂದ, ಚಿದಾನಂದ ಸ್ವರೂಪದ ಅರೂಪಿ ಚೈತನ್ಯ ಆತ್ಮನ ಆಶ್ರಯದೊಳಗ ಶಾಶ್ವತವಾಗಿ ಪರ್ಯಾಯ ನೆಲೆಗೊಳ್ಳುವಂತೆ ಪುರುಷಾರ್ಥ ಮಾಡ್ರಿ. ಈ ಸಮಯ ಪುರುಷಾರ್ಥದ ಇದೆ ವಿನಃ ಧೈರ್ಯ ಬಿಡುವಂಥದ್ದು ಇಲ್ಲ. ಈ ಪ್ರಕಾರ ನಾನಾ ರೀತಿಯಿಂದ ಮತ್ತೆ ವಿಸ್ತಾರ ಮಾಡಿ ಹೇಳ್ತಾರೆ. ನರಕದೊಳಗೆ ಇಷ್ಟು ಕಾಲ, ತಿರ್ಯಂಚದೊಳಗೆ ಅನಂತ ಬಾರಿ, ಏಕೇಂದ್ರಿಯದೊಳಗೆ ಅನಂತ ಕಾಲ ಉಳಿದೀವಿ. ಈಗ ಅವೆಲ್ಲ ದುಃಖಕ್ಕೆ ಒಂದು ಅಂತ್ಯ ಮಂಗಲ ಬರಬೇಕಾಯಿತು ಅಂತಂದ್ರೆ ಈ ಭವದೊಳಗ ಯಾವ ಸಾಧನೆಯನ್ನು, ಸ್ವರೂಪ ಸ್ಥಿರತೆಯ ಸಾಧನೆಯನ್ನು ನೀವು ಮಾಡಿದಿರಿ, ಅದೇ ಸಾಧನೆಯನ್ನು ಈಗ ಕೂಡ ಧೈರ್ಯದಿಂದ ಮಾಡ್ರಿ ಅಂಥೇಳಿ ಹೇಳ್ತಾರೆ. ನಾನಾ ಪ್ರಕಾರದಿಂದ ಹೇಳ್ತಾರೆ. ಈಗ ನಿನಗೆ ಸಲ್ಲೇಖನ ಕೊಟ್ಟೀತಿ, ನೀನು ಆಹಾರದ ಇಚ್ಛೆ ಮಾಡಬೇಡ. ಒಂದು ವೇಳೆ ಆ ಮಾತನ್ನು ಹೇಳಿದರನು ಕೂಡ ನೀನು ಸಲ್ಲೇಖನದಿಂದ ಭ್ರಷ್ಟ ಆಗ್ತಿ, ವ್ರತದಿಂದ ಭ್ರಷ್ಟ ಆಗ್ತಿ ಅಂಥೇಳಿ ಹೇಳುವುದಿಲ್ಲ. ಆದರೆ ಆ ಆಹಾರವನ್ನು ಕಳೆದ ಅನಂತ ಕಾಲದಲ್ಲಿ ನೀನು ಗ್ರಹಣ ಮಾಡಿ ತೃಪ್ತಿಗೆ ಪ್ರಾಪ್ತ ಆಗಿಲ್ಲ ಅಂದಮೇಲೆ ಇನ್ನೊಂದು ಸ್ವಲ್ಪ ಆಹಾರ ಗ್ರಹಣ ಮಾಡಿದರೆ ಈಗ ನಿನಗೆ ತೃಪ್ತಿ ಆಗಬಹುದೇನಾ? ಆಹಾರದ ಅವಶ್ಯಕತೆಯೇ ಬೀಳುವುದಿಲ್ಲ. ಅಂಥ ಚೈತನ್ಯ ಅರೂಪಿ ಆನಂದದ ಸಾಗರದೊಳಗೆ ಇಳಿದು ಹೋಗು ಅಂಥೇಳಿ ಬೋಧ ಮಾಡ್ತಾರೆ. ನಿಜವಾಗಿ ತಮಗೆ ಈಗೇನು ಅಷ್ಟಮಿ ಚತುರ್ದಶಿದ ತಾವು ಪ್ರಸ್ತಾಪ ಮಾಡಿದರೆ ಅಲ್ಲಿಯ ಭಾವ ಸ್ಪಷ್ಟ ಇದೆ. ನಮಗೆ ಧರ್ಮದ ಹೆಸರಿನ ಮೇಲೆ ದೇಹದಂಡನೆ ಮಾಡುವುದಿದೆ ವಿನಃ ಸುಧಾತಾಯಿ ವಚನ ಹೇಳ್ತಾ ಇದೆ ಆ ಭಾವಕ್ಕೆ ಸಂಬಂಧಿಸಿದ ಹಾಗೆ. ಧರ್ಮದ ಹೆಸರಿನ ಮೇಲೆ ದೇಹದಂಡನೆ ಮಾಡುವುದಿದೆ ವಿನಃ ಇಚ್ಛೆಯೇ ಉತ್ಪನ್ನ ಆಗಬಾರದಂಥದ್ದು. ದೇಹದ ಕುರಿತು, ಕ್ಷುಧೆಯ ಕುರಿತು, ತೃಷೆಯ ಕುರಿತು ಯಾವುದೇ ಪ್ರಕಾರದ ದಾಹವೇ ಉತ್ಪನ್ನ ಆಗದಂಥ ಆ ಸ್ವಭಾವದ ಪರಿಚಯ ಮಾಡಿಕೊಳ್ಳುವುದಿದೆ ನನಗೆ ಅಂಥೇಳಿ ಆ ವಿಕಲ್ಪ ಬಂದ ಮೇಲೆ ಹೇಳುವುದಿದೆ ತನಗೆ ತಾನು. ನನಗೆ ಆ ಕ್ಷುಧೆ ತೃಷೆಯ ದಾಹ ಭಾಸಿತನ ಆಗಬಾರ್ದು. ಅಂಥ ಆ ನನ್ನ ಸ್ವಭಾವದೊಳಗ ಯಾವ ಅನಂತ ಜೀವರುಗಳ ಮುಳುಗಿ 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 ಭವದ ಕೊನೆ ತಲುಪಿದರೋ ಅದೇ ಅತೀಂದ್ರಿಯ ಆನಂದದ ಚೈತನ್ಯ ಸ್ವಭಾವದ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ನಾನು ಈ ಆಹಾರ ತ್ಯಾಗದ ಅಭ್ಯಾಸ ಮಾಡ್ತಾ ಇದ್ದೇನೆ. ಈ ವಿಚಾರ ಆ ವಿಕಲ್ಪಕ್ಕೆ ಪ್ರತಿರೂಪವಾಗಿ ಉತ್ಪನ್ನ ಆಗಬೇಕ್ರಿ. ನೋಡ್ರಿ, ಈ ಪ್ರಕಾರ ಅಷ್ಟಮಿ ತಿಥಿ ಇರಲಿ, ಚತುರ್ದಶಿ ತಿಥಿ ಇರಲಿ, ಪಂಚಮಿ ತಿಥಿ ಇರಲಿ, ಅಷ್ಟಾಂಗಿಕ ಪರ್ವ ಇರಲಿ, ದಶಲಾಕ್ಷಣಿಕ ಪರ್ವ ಇರಲಿ, ಆ ದಿವಸಗಳಲ್ಲಿ ನಮಗೆ ದೇಹ ಬುದ್ಧಿಯನ್ನು ಬಿಡುವ, ಅರ್ಥಾತ್ ದೇಹ ಬುದ್ಧಿ ತಲೆದೋರದೇ ಇರುವಂಥ ಆ ಆತ್ಮನ ಸ್ವಭಾವವನ್ನು, ಆ ಆತ್ಮನ ಗುಣಗಳನ್ನು ಪುನಃ ಪುನಃ ಲಕ್ಷ್ಯದೊಳಗೆ ತಂದುಕೊಳ್ಳುವುದಿದೆ. ಆಹಾರ ಬಿಟ್ಟ ವಿಕಲ್ಪ ಮಾಡಿ ದುಃಖಿ ಆಗಿ ಅಷ್ಟಮಿ ತಿಥಿಯನ್ನು ಕಳೆಯೋದಕ್ಕಿಂತ ಆಗುವುದಿಲ್ಲಲ್ಲ ಬಿಟ್ಬಿಡೋದು. ಆಹಾರ ತ್ಯಾಗ ಮಾಡಿ ಸಂಭವ ಇಲ್ಲಲ್ಲ ಬಿಟ್ಬಿಡೋದು ಅಂಥೇಳಿ ಸಲ್ಲೇಖನ ಪುಸ್ತಕದೊಳಗೆ ಬಂದದ್ದು ಇದೆ. ಜಲದ ತ್ಯಾಗ ಮಾಡುವ ಸಲುವಾಗಿ ಗಡಿಬಿಡಿ ಮಾಡುವುದಿಲ್ಲ. ಭಗವತಿ ಆರಾಧನಾದ ಮಾತಿದ್ದೀರಿ ಅದ. ಜಲದ ತ್ಯಾಗ, ನೀರಿನ ತ್ಯಾಗ ಮಾಡುವ ಸಲುವಾಗಿ ಗಡಿಬಿಡಿ ಮಾಡುವುದು. ನೋಡ್ರಿ, ಮಾತು ಹೀಗಿದೆ. ಆ ಒಂದು ಸ್ಪೂನ್ ನೀರು, ಇದು ನಮ್ಮ ಮಾತಿದ್ದೀರಿ, ಮುನಿಗಳ ಮಾತು ಬೇಡ. ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಆ ನಮ್ಮ ಮಾತು. ಒಂದು ಸ್ಪೂನ್ ನೀರು ಅದು ಒಳಗೆ ಹೋಗದೇ ಇದ್ರೂ ಕುಡಿಯುವ ಅಭಿಲಾಷೆ ಆಗಿದ್ದೀರಿ. ಒಂದಿಷ್ಟೇ ಇಷ್ಟ, ಒಳಗಡೆ ಹೋಗುವುದಿಲ್ಲ, ಎಲ್ಲ ಅದು ನಿಲ್ಲುತ್ತಾ ಬಂದದ್ದು ಇದ್ದೀರಿ.
ಆದ್ರೂ ಕೂಡ ಇಚ್ಛೆ ಜೀವದ್ದು ಇದೆ ರೀ, ದೇಹಕ್ಕೆ ಅಪೇಕ್ಷಿತ ಇಲ್ಲ. ನೀರ ದೇಹಕ್ಕೆ ಅಪೇಕ್ಷಿತ ಇಲ್ಲ, ಜೀವದ ಇಚ್ಛೆ ಇದೆ ರೀ. ಆ ಇಚ್ಛೆಯ ಪರಿಹಾರ, ಆ ಇಚ್ಛೆಯನ್ನ ನಿರೋಧ ಮಾಡುವ ಸಲುವಾಗಿ ಪ್ರಯತ್ನ ಮಾಡೋದನ್ನ ಪ್ರಯೋಗ ಮಾಡೋದು. ನೋಡು, ಕುಡಿತಿದ್ರು ಕುಡಿ ಅನ್ನೋದ್ರೆ, ನೀರು ಬಿಡುವುದರಿಂದ ಉಪಯೋಗ ಸ್ಥಿರ ಆಗುತ್ತಿತ್ತು ಅಂದ್ರ ಮಾತು ಬೇರೆ. ನೀರಿನ ದಾಹ ಉತ್ಪನ್ನ ಆಗಿದೆ ಮತ್ತು ಆ ದಾಹವನ್ನ ಮೆಟ್ಟಿ ನಿಲ್ಲುವ ಪುರುಷಾರ್ಥ ಮಾಡೋದ, ಇದು ನಿಜವಾಗಿ ಸಲ್ಲೇಖನ ಅಲ್ಲ, ಇದು ಸಾಧನೆ ಅಲ್ಲ. ಒಂದಿಷ್ಟು ನೀರು ಕುಡಿದ ನಿರಾಕುಲ ಆಗೋದೇ ವಿನಃ ನೀರು ಬಿಟ್ಟು ಆಕುಲ ವ್ಯಾಕುಲ ಆಗೋದಿಲ್ಲ. ಅದೇ ರೀತಿ ಆಹಾರ ಬಿಟ್ಟು, ಮತ್ತು ಈಗ ಅನಂತ ಕಾಲದೊಳಗೆ ತಿಂದಿದ್ದೇವಲ್ಲ, ಅದೆಲ್ಲ ಸತ್ಯ ಇದೆ ರೀ. ಆದ್ರೆ ಇಂದಿನ ವರ್ತಮಾನ ಪರ್ಯಾಯದ ಯೋಗ್ಯತಾ ಹಾಗೆ ಇರಲಿಲ್ಲ ಅಂತಂದ್ರೆ ಆ ಪರ್ಯಾಯದ ಯೋಗ್ಯತೆಯನ್ನು ಆ ರೀತಿ ಪರಿವರ್ತನೆ ಮಾಡುವ, ತೋಡು ಮರೋಡು ಮಾಡುವ ಅಧಿಕಾರ ನಮ್ಗೇನಿದೆ. ಮತ್ತು ಆ ಅಧಿಕಾರ ನಾವು ಕೈಗೆ ತಗೊಳ್ಳಿಕ್ಕೆ ಹೋದ್ರೆ ದುಃಖ ನಮಗಾಗೋದಿದೆ ರೀ. ಮತ್ತು ದುಃಖದಿಂದ ಧರ್ಮದ ಸಾಧನೆ ಆಗೋದನೇ ಇಲ್ಲ. ಶಾಂತಿ ನಿಮ್ಮದು ವಿಕಲ್ಪದ ಪ್ರವಾಹದ ತೀವ್ರತೆ ಒಂದು ಸ್ವಲ್ಪ ಮಂದಾಯ್ತು ಅಂತಂದ್ರೆ ಅದ ವಸ್ತು ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ಅನುಕೂಲ ಆಗಬಹುದ್ರಿ. ಸುಧಾತಾಯಿ ಹೇಳಿದ್ರೆ, ಒಂದು ದಿವಸ ಕೂಡ ನಾವು ಉಪವಾಸ ಮಾಡಿಲ್ಲ ಅಂಥೇಳಿ, ಉಪವಾಸ ಮಾಡಲಿಲ್ಲ ಅಂಥೇಳಿ ಅದರೊಳಗೇನ್ರಿ ಹಿನಾಯಿತನ ಇದೆ ಏನ್ರಿ? ಬಹಳಷ್ಟು ಉಪವಾಸ ಮಾಡಿದವರು ಅನೇಕ ಪ್ರಕಾರದ ಕಷಾಯ 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 ಮಾಡ್ತಾರೆ, ಅಭಿಮಾನ ಮಾಡ್ತಾರೆ. ಅದರೊಳಗೇನು ಮಹಾನತೆ ಇದೆ ರೀ? ಮಾಡೋರನ್ನ ನೀವು ನೋಡಿದಿರಿ, ನಾನು ನೋಡಿದ್ದೇನ್ರಿ. ನಮ್ಮ ಪರಂಪರೆಯಲ್ಲೆಲ್ಲ ಇದ್ದರ್ರಿ. ಮಡಿ ಮುಟ್ಟಿದ್ರೆ ಕೂಗಾಡುವವರನ್ನ ನೋಡಿದೇವ ಅಥವಾ ಇಲ್ರಿ? ಸಾಕಷ್ಟು ನೋಡಿದೇವ್ರಿ. ಆದ್ರ ಆ ಬಟ್ಟೆಯನ್ನ ಯಾರಾದರೂ ಮಗು ಮುಟ್ಟಿದರೆ ಆ ಬಟ್ಟೆಯೊಳಗ ನಿನ್ನ ಧರ್ಮ ಇತ್ತು, ಅದು ಕೆಟ್ಟ ಹೋಯ್ತು. ಏನಿದೆ ರೀ? ನಾವು ಎಲ್ಲಿ ಬಂದಿದ್ದೇವೆ? ಧರ್ಮದ ಪರಿಭಾಷೆ ಎಲ್ಲಿ ತಂದಿಟ್ಟಿದ್ದೇವ್ರಿ? ರೋಡ್ಕ ರೀ. ವಸ್ತ್ರದೊಳಗ, ಶರೀರದೊಳಗ, ಆಹಾರದೊಳಗ ನಮ್ದು ಪರಿಭಾಷೆ ಹಾಗೇ ಇದೆ ರೀ. ಶಲ್ಲೆ ಹೊತ್ಕೊಂಡ ಅಂತಂದ್ರೆ ಬ್ರಹ್ಮಚಾರಿ ಅನ್ನೋದು, ಬಟ್ಟೆ ಬಿಟ್ಟ ಅಂತಂದ್ರೆ ಮುನಿ ಅನ್ನೋದು, ಮನಿ ಬಿಟ್ಟ ಅಂತಂದ್ರೆ ಮುನಿ ಅನ್ನೋದು. ಹಾಗಾದ್ರೆ ಮುನಿಯ ಪರಿಭಾಷೆಯಲ್ಲಿ ಬಟ್ಟೆ ಮನೆಗೆ ಸಂಬಂಧಿಸಿದೆ ರೀ. ರಾಜಪೋಷಾಕಿತ್ತು ಅಂತಂದ್ರೆ ಅವನು ಬ್ರಹ್ಮಚಾರಿ ಇಲ್ರಿ, ಇರುವುದಿಲ್ಲ. ಚಕ್ರವರ್ತಿ ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸ್ಸಂಗ ಅಂತ ಹೇಳಿದ್ರೆ ನಮ್ಮ ರತ್ನಾಕರ ವರ್ಣಿ. ಅವನು ಹಾಗೆ ನೋಡಿದ್ರಿ ಭರತೇಶನನ್ನ. ಏನ? ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸ್ಸಂಗ, ಇಡೀ ಭೂಮಂಡಲದ ಅಧಿಪತಿ. ನಾವು ಧರ್ಮಾತ್ಮ ಅಂತ ಹೇಳಿ ಯಾರನ್ನ ನೋಡ್ತೇವೆ? ಒಂದು ಪಂಚೆ ಒಂದು ಶಲ್ಯ ಇತ್ತು ಅಂತಂದ್ರೆ ಅವನು ಶ್ರಾವಕ ಪಂಚಮ ಗುಣ ಸ್ಥಾನವರ್ತಿ ಅಥವಾ ಬ್ರಹ್ಮಚಾರಿ ಅಂತ ಹೇಳಿ ನೋಡ್ತೇವೆ. ಬ್ರಹ್ಮಚಾರಿತ್ವ ಆ ಶರ್ಟ್ ಬಿಚ್ಚೋದ್ರೊಳಗಿದೆ, ಪಂಚೆ ಓದುವುದ್ರೊಳಗಿದೆ, ಉಪ್ಪರ್ಣಿ ಇದೆ ಅಥವಾ ಇಲ್ರಿ? ನಮ್ದ ಒಂದೇ ಸಲ ಊಟ ಮಾಡ್ತಾನಂದ್ರೆ ಎಷ್ಟು ಮಾರಿ ಊಟದೊಳಗಿದೆ ಧರ್ಮ. ಊಟ ಮಾಡಿದ್ರೆ ಅಧರ್ಮ ಆಗ್ತಿದೆ ಏನು ಹೇಳ್ರಿ ನೋಡುನು. ಉಲ್ಟಾ ಹೊಡಿತಾ ಇದೆ ರೀ ಇವತ್ತ. ಊಟ ಮಾಡಿದ್ರೆ ಅಧರ್ಮ ಆಗ್ತಿದೆ. ಶರ್ಟ್ ಹಾಕೊಳ್ದಿದ್ರೆ ಪಂಚೆ ಹೊತ್ಕೊಂಡ್ರೆ ಧರ್ಮ ಐತ್ರಿ? ಅಥವಾ ಎಲ್ಲ ಬಟ್ಟೆ ಬಿಟ್ಟು ಬಿಟ್ರೆ? ತಿರಿಯಂಚ ಜನ್ಮ ಬಟ್ಟೆ ಧಾರಣೆ ಮಾಡಿಲ್ಲ, ನಿನಗಿಂತ ಶ್ರೇಷ್ಠ. ನೀವೊಂದು ಅರ್ಧ ಜೀವನ ಬಟ್ಟೆ ಧಾರಣೆ ಮಾಡಿ ಬಿಟ್ಟಿದ್ದೀರಿ. ಅಷ್ಟಪಾಹುಡದೊಳಗೆ ಕುಂದ ಭಗವಂತರ ಹೇಳಿದಾರ್ರಿ. ಅದು ಜನ್ಮತಃ ಬಟ್ಟೆನ ಸ್ವೀಕಾರ ಮಾಡಿಲ್ಲ, ಬಟ್ಟೆ ಅಂಗೀಕಾರ ಮಾಡೇ ಇಲ್ಲ. ಹಾಗಾದ್ರೆ ಅದು ನಿನಗಿಂತ ಶ್ರೇಷ್ಠೇನ? ನಮ್ಮ ದೃಷ್ಟಿಯೊಳಗೆ ಏನಿದೆ? ಬಟ್ಟೆಯೊಳಗ, ಆಹಾರದೊಳಗ, ವಾಸಸ್ಥಾನದೊಳಗ ಇಷ್ಟೇ ಇದೆ ರೀ ಧರ್ಮ. ಎಲ್ಲಿ ತಗೊಂಡು ಹೊಂಟಿದಾರ? ಅಮೃತಚಂದ್ರಾಚಾರ್ಯ 1100 ವರ್ಷಗಳ ಪೂರ್ವದೊಳಗ್ರಿ. ಹಿಂದೆ ಅವ್ರು ನೋಡ್ತಿದ್ರು ಅಂತಂದ್ರೆ ಮಾತೇ ಆಡ್ತಿರ್ಲಿಲ್ರಿ. ಏನು ಮಾತಾಡವ್ರ? ಬಟ್ಟೆ ಇಲ್ಲ ಆದ್ರೆ ವ್ಯಾನ್ ಇದೀರಿ. ವಿಚಾರ ಮಾಡೋದ್ರಿ. ಎಂಥ ಮೂರ್ಖ ಮನುಷ್ಯನಿಗೆ ಕೂಡ ತಿಳಿತಿದೆಯಲ್ಲ, ಆದ್ರೆ ನಾವು ಮೂರ್ಖ ಶಿಖಾಮಣಿ ಅಲ್ಲಿವ್ರಿ, ನಮಗೆ ತಿಳಿಯುವುದಿಲ್ಲ.
ಏನು ಹೇಳಿದರು? ಜನ್ಮತೆ ಶಿಶುವತ್ ನಹಿ ತಿಲತುಷ ಹಾಥ ಮೇ ಕಿಂಚಿತ್ ಪರಿಗ್ರಹ ಸಾಥ ಹೋತೋ ಶ್ರಮಣ ಜಾಯದಿ ಹೋತು. ಏನು ಹೇಳ್ತಾರೆ? ಶ್ರಮಣ ಕಿಂಚಿತ್ ಪರಿಗ್ರಹ, ಮೈ ನವಿರೆ ಹೇಳ್ಬೇಕ್ರಿ, ಭಯದಿಂದ ನಡುಗಬೇಕು, ಭಯದಿಂದ ನಡುಗಬೇಕು. ಇಂಥವ್ರನ್ನ ನಾನು ಗುರು ಅಂತ ಇದ್ದೀನಿ, ಇವರ ಕಡೆಯಿಂದ ನಾನೇನು ಕಲಿಯುವುದಿದೆ? ನನ್ನ ಹತ್ರ ಯಾವುದಿಲ್ಲವೋ ಅದೆಲ್ಲ ಸುಖ ಸುವಿಧಾ ಅವರ ಹತ್ರ ಇದೆ. ಸಾಮಾನ್ಯವಾಗಿ ಧರ್ಮ ಸೂಕ್ಷ್ಮ ಇದೆ ರೀ. ಧರ್ಮ ತನ್ನಲ್ಲೇ ಆಗೋದಿದೆ, ತನ್ನ ಪರಿಣಾಮದೊಳಗಾಗೋದಿದೆ, ತನ್ನ ಜ್ಞಾನದೊಳಗೆ ಧರ್ಮದ ಆಧಾರ ಬೀಚ ಬೀಳೋದಿದೆ ರೀ. ಜ್ಞಾನನ ಇಲ್ಲ ನಮಗ, ಜ್ಞಾನ ಶೂನ್ಯ ಶೂನ್ಯ ಶೂನ್ಯ. ಬ್ರಹ್ಮಚಾರಿ ಅಂತ ಹೇಳಿ ಯಾರನ್ನ ತಿಳಿತೇವ್ರಿ? ದೈವ ಯೋಗದಿಂದ ಮದುವೆ ಆಗಲಿಲ್ಲ, ಇನ್ನೇನು ಇದೊಂದು ಸುಲಭ ಮಾರ್ಗ ಇದೆ ಅಂತ ಹೇಳಿ ಶರ್ಟ್ ಬೀಚೆ ಪಂಚೆ ಹೊತ್ಕೊಂಡ್ರಿ, ಅವ್ರಿಗೆ ನಾವು ಆದರ ಸತ್ಕಾರ ಮಾಡ್ತೀವೋ ಅಥವಾ ಇಲ್ರಿ? ಅಜ್ಞಾನಿ ಸಮಾಜ ಮಾಡ್ತಿದೀವೋ ಅಥವಾ ಇಲ್ರಿ? ಆಗಲಿಲ್ಲ, ಪ್ರಯತ್ನ ಮಾಡಿದ್ರೂ ಮದುವೆ. ಅಂದ್ರೆ ಅವ ಬ್ರಹ್ಮಚಾರಿ ರೀ. ಯಾವ ಕೆಲಸ ಮಾಡಿದ್ರೆ ಯಶಸ್ಸಿಲ್ಲ ಅಂದ್ರೆ ಅವ ಬ್ರಹ್ಮಚಾರಿ ರೀ. ಸಮಾಜದ ಮೇಲೆ ಬದುಕಲಿಕ್ಕೆ ಇಚ್ಛೆ ಮಾಡ. ದಶಲಕ್ಷಣದ ಪುಸ್ತಕ ಇದೆಯಲ್ಲ ಭಾರಿಲ್ಲ ಅವ್ರದ, ಅದರಲ್ಲಿ ಭಾರಿಲ್ಲ ಅವರು ಬರೆದಿದ್ದಾರೆ, ಬ್ರಹ್ಮಚಾರಿ 7ನೇ ಪ್ರತಿಮಾಧಾರಿಗೆ ಸ್ವಂತ ಮಾಡಿ ತಿನ್ನುವ ಅಧಿಕಾರ ಇದೆ, ಅಷ್ಟಲ್ಲ ಸ್ವಂತ ದುಡಿದು ತಿನ್ಬೇಕಾಗ್ತಿದೆ. ಆಗಮದ ಆಧಾರದಿಂದ ಇದೆ ರೀ 7ನೇ ಪ್ರತಿಮಾಧಾರಿ. ಬರೇ ಬ್ರಹ್ಮಚಾರಿ ಅಲ್ಲ, 7ನೇ ಪ್ರತಿಮಾಧಾರಿ. 7ನೇ ಪ್ರತಿಮಾ ಬ್ರಹ್ಮಚಾರಿ ಪ್ರತಿಮಾ ಇದೆ. ಅದೇ ಮೂರ್ಖತಾ ಬಿಟ್ಟು ಬಿಡುವುದ್ರಿ. 7ನೇ ಪ್ರತಿಮಾ ಯಾವಾಗ ಬರ್ತಿದೆ? ಸಮ್ಯಕ್ ದರ್ಶನ ಸಹಿತ 7ನೇ ಪ್ರತಿಮಾಧಾರಿ ಎಂಥ ಮದನ್ರಿ, ಎಂಥ ಮದನ್. ವಿಚಾರ ಇಲ್ಲ ನಮಗ, ಆಗಮ ತೆಗೆದು ನೋಡ್ಲಿಲ್ಲ, ನೋಡ್ರನು ಅದು ಅಕ್ಷರ ಓದಿದೆವು, ಮತ್ತೇನು ಮಾಡ್ತಾ ಇದೇವ್ರಿ. ಏಳನೇ ಪ್ರತಿಮಾಧಾರಿ ಆತ್ಮನ ಅನುಭೂತಿ ಸಂಪನ್ನ. 2ನೇ ಕಷಾಯ ಚೌಕಡಿ ಹೊರಟೋದ ನಂತರ ವ್ರತ ಪ್ರತಿಮಾ, 2ನೇ ಪ್ರತಿಮಾ ವ್ರತ ಪ್ರತಿಮಾ ರೀ. ಅದರ ನಂತರ ಸಾಮಾಯಿಕ ಪ್ರೋಷಧ, ಸಚಿತ್ತ ತ್ಯಾಗ, ರಾತ್ರಿ ಭೋಜನ ತ್ಯಾಗ, ಬ್ರಹ್ಮಚರ್ಯ ಅಲ್ಲಿ ಬರ್ತಿದ್ದೀರಿ. ಅಷ್ಟ ನೆಲೆಗೆ ಹೋದ್ರೂ ಅವ ಮನೆಯಲ್ಲಿ ಇರೋದ ತಾನೇ ಬೇಯಿಸಿ ತಿನ್ನೋದು ಯಾರು ಇಲ್ಲ. ಅದರ ಯಾರಾದರೂ ತಾಯಿ ತಂಗಿ ಅಣ್ಣನ ಹೆಂಡತಿ ಅದ ಇದ್ರೆ ದುಡ್ಡು ತಂದು ಕೊಡೋದ್ರಿ ಅವರಿಗೆ. ಮತ್ತು ಮುನಿರಾಜರಿಗೆ ಆಹಾರ ಮಾಡುವ, ವೈಯಾವೃತ್ತ ಮಾಡುವ ಪ್ರಥಮ ಅಧಿಕಾರ ಅವನಿಗಿದೆ ರೀ. ಈಗ ಅವಂದ ಮಾಡಬೇಕಾಗಿದೆ ರೀ. ಇದರದ ಕಾರಣ ಏನ? ಇದರ ಕಾರಣ ಅವನ ಅಜ್ಞಾನ ಅಥವಾ ನಮ್ಮ ಅಜ್ಞಾನ ರೀ? ಆ ಅಜ್ಞಾನವನ್ನ ಅಜ್ಞಾನ ಅಂತ ಹೇಳಿ ಒಳ್ಳೆ ಶೋಭಾದಾಯಕ ಅಂತ ಹೇಳಿ ಇಟ್ಕೊಳ್ಳೋದೇನ್ರಿ? ಅದನ್ನ ಆಭರಣ ಇದೆ ಅದ ಅಜ್ಞಾನ ಅಂದ್ರೆ. ಎಲ್ಲಿ ಧರ್ಮ ಯಾರು ಮಾಡ್ತಾ ಇದ್ದಾರೆ? ಧರ್ಮ ಎಲ್ಲಿದೆ? ಧರ್ಮದ ಭದ್ರ ಭೂಮಿಕೆ ತತ್ವಜ್ಞಾನದೊಳಗಿದೆ. ಆ ತತ್ವಜ್ಞಾನ ಪೂರ್ವಕ ಪರಪದಾರ್ಥದ ಕುರಿತು ಅಪ್ರಭಾವಿ ಇರೋದು, ಉದಾಸೀನ ಇರೋದು, ನಿರಪೇಕ್ಷ ಇರೋದನ್ನ. ಪರಪದಾರ್ಥ ಯಾವುದು? ಮೊದಲನೇ ಪರಪದಾರ್ಥ ದೇಹ ಇದೆ ರೀ. ಅವೆಲ್ಲ ಮಾತು ನಾವು ಸಮುದ್ರದೊಳಗೆ ಗಂಟು ಕಟ್ಟಿ ಎಸೆದೇವ್ರಿ. ನಮಗೇನೇನು ತಿಳಿತೈತೆ ಅದನ್ನ ಮಾಡ್ತಾ ಇದ್ದೇವೆ, ಜನರಂಜನೆ ಮಾಡ್ತಾ ಇದ್ದೇವೆ, ಜನರು ಅದರಿಂದ ಪ್ರಭಾವಿತ ಆಗ್ತಾ ಇದ್ದಾರೆ. ಯಾರು ರುಷ್ಟ ಆಗ್ತಾರೆ ಅವ್ರನ್ನ ಬಿಡ್ತೇವೆ, ಮತ್ತು ಹೊಸಬರನ್ನು ಹಿಡಿತೇವೆ. ರುಷ್ಟ ಯಾರಾಗವ್ರಿ? ಅವ್ರದ್ದು ಸಹ ಲಾಭ ಇದೆ, ಲಾಭ ಅವ್ರದ್ದು ಇದೆ ಅಲ್ಲ, ಹೌದು ಅಥವಾ ಇಲ್ಲ? ಹಾಗಾದ್ರೆ ಧರ್ಮ ಯಾವಾಗ ಆಗೋದ? ಭವ ಕಳೆದು ಹೋಗೋದು ನಿಶ್ಚಿತ. ಮನುಷ್ಯ ಭವ ಕಳೆದು ಸೂಕ್ಷ್ಮ ಇದೆ ರೀ, ಸೂಕ್ಷ್ಮ ಇದೆ. ಸೂಕ್ಷ್ಮ ಅರ್ಥಾತ್ ಅಂತರಂಗದ ಪರಿಣಾಮಕ್ಕೆ ಸಂಬಂಧಿಸಿದ್ದು ಇದೆ. ಯಥಾರ್ಥ ಜ್ಞಾನದ ಆಧಾರದಿಂದ ಅದು ಆಗೋದಿದೆ. ಸೂಕ್ಷ್ಮದ ಅರ್ಥ ಇಂದ ಇಷ್ಟೇ. ಎಷ್ಟ? ನಿರ್ಮಲ ಪರಿಣಾಮ ಏನಿದೆ ಅದು ಪ್ರತ್ಯಕ್ಷ ಧರ್ಮ ಇದೆ. ನಿರ್ಮಲ ಪರಿಣಾಮಕ್ಕ ಆಧಾರ ತತ್ವದ ಜ್ಞಾನ ಇದೆ, ಯಥಾರ್ಥ ಜ್ಞಾನ ಇದೆ. ತತ್ವ ಅರ್ಥಾತ್ ಜೀವ ಬೇರೆ, ದೇಹ ಬೇರೆ, ಜ್ಞಾನ ಬೇರೆ, ರಾಗ ಬೇರೆ. ಪ್ರತ್ಯಕ್ಷ ಬೇಕರೆ ಅನುಭವದೊಳಗ.
ಶಬ್ದದೊಳಗಲ್ಲ. ಇಂಥದ್ದೇನರೆ ಬಂತು ಅಂತಂದ್ರೆ ನಮ್ಗೆ ರುಚಿಸುವುದಿಲ್ಲ. ಆದರೆ ಇದನ್ನು ಕೂಡ ದಾಂಟಿ ಒಳಗೆ ಹೋಗೋದಿದೆ ಗೌರಣ್ಣವರು. ಇದನ್ನು ಕೂಡ ದಾಂಟಿ ಬಹಳ ಮುಂದೆ ಹೋಗಬೇಕಾಗ್ತಿದೆ. ಆವಾಗ ಧರ್ಮ ನಮಗೆ ಏನ್ರಿ ಕಾಣಿಸೋದು ಸಾಧ್ಯ ಇದೆ, ಹಸ್ತಗತ ಆಗೋದು ಸಾಧ್ಯ ಇದೆ. ಧರ್ಮದ ವೇಷ ಸುಲಭ ಇದೆ, ಗಂಧ ಹಚ್ಕೊಳ್ಳೋದು ಸುಲಭ ಇದೆ, ಬಿಳಿ ಬಟ್ಟೆ ಹಾಕೊಳ್ಳೋದು ಸುಲಭ ಇದೆ ರೀ, ಬಿಳಿಯದನ್ನು ಬಿಳಿಯದಾಗೇನೆ ಇಟ್ಕೊಳ್ಳೋದು ಸುಲಭ ಇದೆ ರೀ. ನಿಜವಾಗಿ ಬಿಳಿ ಬಟ್ಟೆ ದ್ಯೋತಕ ಯಾವುದರದಿದೆ? ಅಂತರಂಗದ ನಿರ್ಮಲತೆಯ ದ್ಯೋತಕ ಇದೆ. ಯಾವ ಪ್ರಕಾರ ಬಿಳಿ ಬಟ್ಟೆ ಮೇಲೆ ಯಾವುದೋ ವರ್ಣದ ಸ್ವಲ್ಪ ಕಲೆ ಆದರೆ ಎದ್ದು ತೋರ್ತಿದೆಯೋ ಅದೇ ಪ್ರಕಾರ ನಿರ್ಮಲ ಪರಿಣಾಮದೊಳಗೆ ಸ್ವಲ್ಪ ಏನಾದರೂ ಮಲಿನತೆ ಬಂತು ಅಂತಂದ್ರೆ ಅದು ಪ್ರಗಟ ರೂಪದಿಂದ ಜನರಿಗೂ ಕಾಣಿಸ್ತಿದೆ, ತನಗೆ ಕಾಣಿಸ್ಬೇಕು. ಎಲ್ಲ ಬಿಟ್ಟು ಕೊಟ್ಟಿದ್ದೇವ್ರಿ ನಾವು. ಎಲ್ಲಾದ್ರದ್ದು ವಿರೋಧ ಮಾಡುವಷ್ಟು ಧೈರ್ಯ ಬಂದಿದೆ ನಾವು. ಎಲ್ಲಾದ್ರದ್ದು ಯಾರ್ದ? ನಿಜ ಶುದ್ಧಾತ್ಮನ ವಿರೋಧ ಮೊಟ್ಟ ಮೊದಲು. ಪ್ರಾಪ್ತೈ ಜೈನ ಕುಲ ಉತ್ತಮ ಸಂಯೋಗ, ದೇವಶಾಸ್ತ್ರ ಗುರುಗಳ ಸಂಯೋಗ ಯಾವ ಸಿಗುವ ಸಲುವಾಗಿ ಮಹತ್ಪುಣ್ಯ ಮಾಡಿದೇವೆಯೋ ಅದರದ ತಿರಸ್ಕಾರ. ಆಮೇಲೆ ಆ ಭಾಷೆ ದೇವಶಾಸ್ತ್ರ ಗುರುಗಳದ್ದಂತೂ ಅನಾದರ ಇದೇನೇ ಇದೆ, ಅನಂತ ಇದೆ ರೀ. ಸಮಯಕ್ಕ ಈ ಭವ ಮುಗಿದ ನಂತರ ಬಹಳ ಕಠಿಣ ಇದೆ ಭವಿತ ಬಹಳ ಕಠಿಣ ಇದೆ. ನಮಗೆ ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ರಂಚ ಮಾತ್ರ ಎಹಸಾಸ ನಹಿ, ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಕ್ರಮನಿಯಮಿತ ಪರ್ಯಾಯದೊಳಗೆ ಬಂತಲ್ಲ, ಭವಿಷ್ಯನಿಂದ ಏನಿದೆ ಅನ್ನೋದು ನಿನಗೆ ರಂಚ ಮಾತ್ರ ಎಹಸಾಸ ಇಲ್ಲ, ಸ್ವೀಕಾರ ಇಲ್ಲ, ಬರೇ ಭ್ರಾಂತಿ. ಯಾವನಿಗೆ ಸ್ವೀಕಾರ ಆಗಿದೆಯೋ ಅವನು ಒಳಗೆ ಗುಪ್ತ ಗುಹೆಯೊಳಗೆ ಇರ್ತಾನ್ರಿ. ಹೊರಗೆ ಬರ್ಲಿಕ್ಕೆ ಇಷ್ಟಪಡುವುದಿಲ್ಲ. ಹೊರಗೇನಿದೆ? ಹೊರಗೆ ಹೊಲಿಗೇರಿ ಇದೆ. ಅಮ್ಮ ಹೇಳ್ತಿದ್ರು ಹೊರಗೆ ಹೋದ್ರೆ ಹೊಲಿಗಿರಿ. ಅಪ್ಪಾಜಿ ಹೇಳ್ತಿದ್ರು ಮನಿ ಬಿಟ್ರೆ ಅನಾಥ. ಅರ್ಥಾತ್ ಸ್ವಭಾವವನ್ನ ಮರೆತಿದ್ದೆ ಆದ್ರೆ ನಮ್ಮ ರಕ್ಷಣೆ ಮಾಡೋರು ಯಾರದಾರ್ರಿ? ಮನಿ ಬಿಟ್ರೆ ಅನಾಥ. ಅವುಗಳ ಆ ಎರಡೂ ಮಾತಿನ ಪ್ರಯೋಗ ಬೇಕು ನಮ್ಮಲ್ಲಿ. ಹೊರಗೆ ಹೋದ್ರೆ ಹೊಲಿಗಿರಿ. ನಾನಾ ಪ್ರಕಾರದ ವಿಕಾರಿ ಕಷಾಯದ ತಾಂಡವನೇ ಇದೆ ಜನರಲ್ಲೇ. ಇದೆಯೋ ಅಥವಾ ಇಲ್ರಿ ಅದನ್ನೇ ನೋಡೋದು. ಭಗವನ್ ಮಂದಿರಕ್ಕೆ ಹೋಗ್ಬೇಕಾದ್ರೆ ನೆಲ ನೋಡಿ ಹೋಗೋದ್ರಿ. ಹಿಂಸೆಯಿಂದನೂ ದ್ರವ್ಯ ಹಿಂಸೆಯಿಂದನೂ ರಕ್ಷಣೆ ಆಗುವುದು. ಮತ್ತ ಆ ಏನೇನು ನಾನಾ ಪ್ರಕಾರದ ದೃಶ್ಯ ಕಾಣ್ತಾವ ಅದರಿಂದ ಆಗುವಂಥ ವಿಕಾರದಿಂದನೂ ನಾವು ಉಳಿಬಹುದು. ಏನು ಬೇಕಾಗಿದೆ ಎಲ್ಲಾರನ್ನು ಮಾತಾಡಿಸ್ಕೊಂತ ಹೋಗೋದೇನಿದೆ ರೀ? ಎದ್ದಿರತಾರಲ್ಲ. ಚಹಾ ಆಯಿತು, ಬೇಕಾದ್ರೆ ಕುಡಿತಾರೋ, ಇಲ್ಲ ಅಂದ್ರೆ ಇಲ್ಲ. ಕುಡಿದಿರ್ಬೋದು, ಆಮೇಲೆ ಕುಡಿಬಹುದು. ನಿನಗದ್ರಿಂದೇನು? ಇಂಥ ವ್ಯವಹಾರ ಯಾತಕ್ಕೆ ಬೇಕಾಗಿದೆ ರೀ? ಹೇಳ್ರಿ ನೋಡೋಣ. ಬದಲಾವಣೆ ಆಗಬೇಕು ನಮ್ಮಲ್ಲಿ. ಎಂದೂ ಯಾರ ಜೊತೆಗೇನೋ ಅಪ್ಪಾಜಿ ರೋಡಲ್ಲಿ ಮಾತಾಡಲಿಲ್ಲ. ಕೆಲವು ಹೆಣ್ಮಕ್ಳು ಹೇಳ್ರು ಬರೀ ಹಿಂಭಾಗ ಅವ್ರು ಹೋಗ್ತಾ ಇದ್ದಾರೆ, ಇದು ನೋಡ್ರೆ ನಮ್ಮ ದಿವಸ ಧನ್ಯ ಅಂತ ನಮಗೆ ಅನ್ನಿಸ್ತಿತ್ತು ಅಂತ ಹೇಳಿ. ಕಮಲ ಯಾರಕ್ಕೆ? ಪಾಟೀಲನೇ ಆಟಿಲ್ಲ. ಧರ್ಮ ದುಡ್ಡು ಕೊಟ್ಟು ಬರುವುದಿಲ್ಲ. ಅದನ್ನೇನ್ರೆ ತೋರಿಸ್ಲಿಕ್ಕೆ ಹೋಗಿ ಜಾದೂ ಮಾಡ್ರೆ ಬರುವುದಿಲ್ಲ. ಅದು ಒಳಗಡೆಯಿಂದ ಬರ್ಬೇಕ್ರಿ. 10 ಬಾರಿ ಹೇಳಿದನು. ಧರ್ಮ ಅಂದರ ಸೆ ಆಯಾತೋ ಕರ್ಮ ನಷ್ಟ ಹೋಗ, ಬಾಹರ ಸೆ ಆಯಾತೋ ಧರ್ಮಗೇ ನಷ್ಟ ಹೋಗ. ಹೊರಗಿಂದೇನು ಬರೋದಿದೆ? ಬರೋ ಸಾಧ್ಯ ಇಲ್ಲ. ಮತ್ತು ನಮಗೆ ನಿರಂತರ ವರ್ಗ ಆಶೆ ಇದೆ. ಇದೇನಿಲ್ಲ, ಅಲ್ಲಿ ಹೋಗೋನು, ಇಲ್ಲಿ ಹೋಗೋನು, ಅದು ನೋಡೋನು, ಇದು ನೋಡೋನು, ನಾವು ನೀವು ಹೋಗೋನು, ಎಲ್ಲರೂ ಹೋಗೋನು, ಅಷ್ಟು ಜನ ಹೋಗೋನು, ಇಂಥ ಗಾಡಿ ಮಾಡೋನು. ಆ ಶಾಸ್ತ್ರ ಓದೋನು, ಅಲ್ಲಿ ಹೋಗಿ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡೋರು ಹೇಳ್ರಿ? ಚಿಂತನೆ ಮಾಡೋನು, ಸಾಧನಾ ಮಾಡೋನು. ಅರೆ ಮಾಡೋನು ಸತ್ಯ ಇದೆ ರೀ. ಆದರೆ ಸಾಧನಾ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಯಾವ ವಸ್ತು ಬೇಕೋ ಆ ವಸ್ತು ನೀನು ಸ್ವಯಂ ಇದ್ದಿ. ಆ ವಸ್ತು ಕ್ಷೇತ್ರ ಅಲ್ಲ, ಆ ವಸ್ತು ಅಲ್ಲ.
ಸಹಜ ಯೋಗ ಆಗ್ತಿತ್ತು ಅಂತಂದ್ರೆ ಭಾಗ್ಯದ ಮಾತಿದ್ದೀರಿ. ಆದ್ರೆ ಅದರದೇ ಹಠ ಇಟ್ಟುಕೊಂಡ ಈಗ ಮಾಡದೇ ಇರೋದೇನು ಇದೇನ್ರಿ? ಯಾವುದರದ ಸಾಧನೆ ಮಾಡೋದಿದೆ ಅದು ಸ್ವಯಂ ನಾನಿದ್ದೇನೆ. ಸಾಧನೆ ಮಾಡುವವ ನಾನ, ಸಾಧನೆ ಯಾವನ್ನು ಮಾಡಬೇಕಾಗಿದೆಯೋ ಆ ವಸ್ತು ಕೂಡ ನಾನೇ, ಧ್ಯೇಯನೂ ನಾನೇ, ಧ್ಯಾತಾನೂ ನಾನೇ, ಧ್ಯಾನ ಮಾಡಬೇಕಾದ ಕಾರ್ಯನೂ ನನ್ನಲ್ಲೇನೇ ಆಗಬೇಕಾಗಿದೆ. ಹೊರಗಿಂದ ಆಕರ್ಷಣೆ ಯಾದಕ್ಕೆ? ಶಿಖರ್ಜಿ ಹೋಗೋನು, ಅರೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ, ಭಾವ ಒಳ್ಳೇದಿದೆ. ಆದ್ರೆ ಅಲ್ಲಿ ಹೋದ ನಂತರ ಅಲ್ಲಿಂದ ಏನಾದರೂ ನಮಗೆ ಸಿಗ್ತಿದೆ ಹೀಗೆ ಮಾತಿಲ್ರಿ. ಭಾಷೆ ನಿಮಿತ್ತ ಇರ್ತಿದೆ, ಇಲ್ಲ ಅನ್ನೋದಿಲ್ಲ. ಪವಿತ್ರತೆ ಇದೆ. ಮನೆಗೆ ಮಂದಿರಕ ಬದಲಾವಣೆ ಇದೇನಿಲ್ಲ, ಇದೆ. ಮನೆಗೆ ಮಂದಿರಕ, ನಗರಕ್ಕ ಮತ್ತು ತೀರ್ಥಕ್ಕ ವ್ಯತ್ಯಾಸ ಇದೆ ರೀ. ಆದ್ರೆ ಆ ವ್ಯತ್ಯಾಸ ಯಾವಾಗ ಯಾವನಿಗೆ ಅಂತರ್ಯದ ದೃಷ್ಟಿಯ ಮಹಿಮೆ ಇದೆಯೋ, ಆಂತರ್ಯದ ವಸ್ತುವಿನ ಮಹಿಮೆ ಇದೆಯೋ ಅವನಿಗೆ ಆ ವ್ಯತ್ಯಾಸ. ವನದಲ್ಲಿದ್ದವ ಮನೆಯಲ್ಲಿಲ್ಲವೇ? ವನದೊಳಗೆ ವನಕ್ಕೆ ಯಾಕೆ ಹೋಗ್ಬೇಕಾಗಿದೆ? ವನದೊಳಗಿದ್ದ ಮನೆಯೊಳಗೆ ಅದನ್ನು ಅಥವಾ ಇಲ್ಲ? ವನದೊಳಗೆ ಹೋಗುವ ಹಠ, ಉಪವಾಸ ಮಾಡುವ ಹಠ, ಸಲ್ಲೇಖನ ತಗೊಳ್ಳುವ ಹಠ ಬಿಲ್ಕುಲ್ ಬ್ಯಾಡ್ರಿ ಅವರನ್ನು. ಏನಿದೆ ಇಂದಿನ ಸಹಜ ನನ್ನ ಜ್ಞಾನ ಸ್ವಭಾವದ್ದು, ದೇಹದ ಜಡ ಸ್ವಭಾವದ್ದು, ದೇಹ ಸಂಯೋಗಿ ವಸ್ತು ಇದೆ. 3 ಮಾತದವ್ರಿ. ಸರ್ವಜ್ಞ ಪ್ರಭು ಹೇಳಿರುವಂಥ 3 ಮಾತು ನಮ್ಮ ಜ್ಞಾನಕ್ಕೆ ಅಥವಾ ನಮ್ಮ ಜ್ಞಾನಕ್ಕೆ ಅನುಕೂಲವಾಗುವಂಥ ಸರ್ವಜ್ಞ ಪ್ರಭುವಿನ 3 ಮಾತು. ಏನ? ಯಾವುದು ಜೀವಿದೆ, ಯಾವುದು ಅಜೀವಿದೆ, ಅದರ ನಿರ್ಣಯದೊಳಗೆ ನನ್ನ ಸಮಯ ಕಳಿಬೇಕು. ಯಾವುದು ಕ್ಷಣಿಕಿದೆ, ಯಾವುದು ಶಾಶ್ವತ ಇದೆ, ಅದರ ನಿರ್ಣಯದೊಳಗೆ ನನ್ನ ಜ್ಞಾನ ಸಾಮರ್ಥ್ಯ ವ್ಯತೀತ ತೊಡಗಬೇಕು. ಯಾವುದು ಕ್ಷಣಿಕೆ ಇದೆ, ಯಾವುದು ಶಾಶ್ವತ, ಯಾವುದು ಸಂಯೋಗ ಇದೆ, ಯಾವುದು ಸ್ವಭಾವ ಇದೆ. 3 ಚೇತನ ಅಚೇತನ, ಕ್ಷಣಿಕ ತ್ರೈಕಾಲಿಕ, ಸಂಯೋಗ ಸ್ವಭಾವ. ಒಂದಕ್ಕೆ ಬೇಜಾರು ಬಂತಂದ್ರೆ ಇನ್ನೊಂದರೊಳಗೆ ತೊಡಗರಿ. ಅಡುಗೆ ಮಾಡೋದು ಮಾಡ್ತಿರ್ತಿದೆ, ನಡೆಯೋದು ನಡೀತಿರ್ತಿದೆ, ತಿನ್ನೋದು ತಿಂತಿರ್ತಿದೆ, ಕಸ ಗುಡಿಸೋದು ಗುಡಿಸ್ತಿರ್ತಿದೆ. ನನ್ನ ಅನುಭವನ ಹೇಳ್ತಾ ಇದ್ದೆ. ಅದಕ್ಕೇನಿದೆ? ಅದು ಹೊರಗಿನ ಕಾರ್ಯ, ಅದು ಸ್ವಯಂ ಮಾಡ್ತಿದೆ. ಅದಕ್ಕೆ ಜೀವದ ಉಪಯೋಗದ ಏಕತೆ ಬೇಕು. ಹೀಗೆ ಯಾವ ಪ್ರಕಾರದಿಂದ ನಿಯಮ ಇಲ್ಲ. ಹಿಂದೆ ಹೇಳಿದ್ದಲ್ಲ, ನಮ್ಮ ಚಪ್ಪಲಿನ ನಾವು ನಮ್ಮ ಕಾಲು ಹಾಕೊಳ್ತಾವ್ರಿ. ಒಂದು ವೇಳೆ ತಪ್ಪಿ ಬೇರೆ ಯಾವರೇ ನಮ್ಮ ಕಾಲಿಗೆ ಬಂದಿದ್ದು ಅಂತಂದ್ರೆ ಕಾಲಿಗೆ ಗೊತ್ತಾಗ್ತಿದೆ. ಮೊದಲು ಕಾಲಿಗೆ ಗೊತ್ತಾಗ್ತಿದೆ. ಯಾಕೆ ಅಂತಂದ್ರೆ ಆತ್ಮಪ್ರದೇಶ ಸರ್ವ ಕಡೆ ಅದವರಲ್ಲ, ಅಲ್ಲಿರುವಂಥ ಜ್ಞಾನ ಅದನ್ನು ತಿಳಿತಿದೆ. ಅದಕ್ಕೆ ಸಂಪೂರ್ಣ ಜ್ಞಾನವನ್ನು ಏಕಾಗ್ರ ಮಾಡಿ ನೋಡಬೇಕಾಗಿಲ್ಲ. ಅದೇ ಪ್ರಕಾರ ರೊಟ್ಟಿ ಮಾಡು ಎಳೆದೊಳಗೆ, ಚಪಾತಿ ಮಾಡು ಎಳೆದೊಳಗೆ, ಕಾಫಿ ಮಾಡು ಎಳೆದೊಳಗೆ, ಹಾಲು ಕಾಸು. ಉಕ್ಕೋದಿತ್ತು ಅಂತಂದ್ರೆ ಅಲ್ಲಿ ನಿಂತಿದ್ರು ಹೋಗ್ತಿದೆ. ಉಕ್ಕೋದು ಇರಲಿಲ್ಲ ಅಂತಂದ್ರೆ ಸಹಜ ಲಕ್ಷ್ಯ ಅದರ ಕಡೆ ಹೋಗ್ತಿದೆ. ನಿಮಿತ್ತ ನೈಮಿತ್ತಿಕ ಹೀಗೆ ಇದೆ. ಕಾರ್ಯ ಮಾಡುವ ಯೋಗ್ಯತೆ ಜಡದೊಳಗೆ ಇದೆ ಅನ್ನೋದ್ರದ್ದು ಮೊದಲು ನಮಗೆ ಸ್ವೀಕಾರ ಬೇಕು. ಆಮೇಲೆ ಅದರ ಸ್ವೀಕಾರ ಆದ ನಂತರ ಅದರಿಂದ ವಿಮುಖಾಗಿ ತನ್ನಲ್ಲೇ ತಾನು ಕಾರ್ಯ ಮಾಡಬಹುದಾಗಿದೆ. ನಾನು ಇದನ್ನು ಮಾಡ್ತೇನೆ, ನಾನು ಇದನ್ನು ಮಾಡ್ತೇನೆ, ನಾನು ಇದನ್ನು ಮಾಡ್ತೇನೆ ಅಂದ್ರೆ ಅಲ್ಲಿಂದ ವಿಮುಖ ನೀನು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗ್ತಾ ಇದೆ ಅನ್ನೋ ನಂತರ ಅಲ್ಲಿಂದ ಈ ಜೀವದ ರಸ ಕಡಿಮೆ ಆಗ್ತಿದೆ. ಸೂಕ್ಷ್ಮ ಭಗವಂತರ ಭಾವ ಎಲ್ಲಿದೆ? ಎಷ್ಟು ದೊಡ್ಡದ ಗಂಧ ಹಚ್ಕೊಂಡಿದ್ದೀರಿ? ಧರ್ಮ ಎಲ್ಲಿದ್ದೀರಿ? ಎಲ್ಲಿದೆ? ನಿಂದೆ ಮಾಡ್ತಾ ಇಲ್ಲ. ತಮ್ಮನ್ನು ಯಾವುದೇ ರೀತಿಯಿಂದ ಅವಮಾನಿತ ಮಾಡುವ ಅಭಿಪ್ರಾಯ ನಂದಿಲ್ಲ. ಆದರೆ ಇಷ್ಟು 1 ಗಂಟೆ ಮಹಾಭಾಗ್ಯದಿಂದ ನಿಮ್ಮ ಭಗವಾನಾತ್ಮ ಹಿಂದಿನ ಭವಗಳಲ್ಲಿ ಇದಕ್ಕೆ ಯೋಗ್ಯವಾದಂಥ ಪರಿಣಾಮ ಮಾಡಿ ಆ ಕರ್ಮದ ಸಂಚಯ ಮಾಡಿದನಂಥೇಳಿ ಇಲ್ಲಿ ದಿವ್ಯ ಭವ್ಯವಾದಂಥ ಪ್ರಶಾಂತವಾದಂಥ ಈ ಮಂದಿರದೊಳಗ, ಈ ಭವನದೊಳಗ ಬಂದ ಸ್ತ್ರೀಲೋಕ ಪೂಜ್ಯ ಪ್ರಭು ಹೇಳಿರುವಂಥ ನನ್ನ ಸ್ವರೂಪವನ್ನು ನಾನು ಕೇಳಲಿಕ್ಕೆ ಕೂತಿದ್ದೇನೆ, ತಿಳ್ಕೊಳ್ಳಿಕ್ಕೆ ಕೂತಿದ್ದೇನೆ. ನನ್ನ ಪರಿಣಾಮದೊಳಗ, ನನ್ನ ಜ್ಞಾನದೊಳಗ ಬದಲಾವಣೆ ಆಗಲೇಬೇಕು. ನಿಮ್ಮ ಜ್ಞಾನಗಳಲ್ಲಿ ಬದಲಾವಣೆ ಆಗಬೇಕು ಅನ್ನುವ ಅಭಿಪ್ರಾಯ ಇಲ್ಲಿ ಕೂತ ಮೇಲೆ ನಂದಿದ್ದೀರಿ. ಆಗಬೇಕು ಅನ್ನೋ ಅಭಿಪ್ರಾಯ. ಆದ್ರೆ ಆ ಅಭಿಪ್ರಾಯ ನನಗೆ ಹಾನಿಕಾರಕ ಇದೆ. ತಿಳಿದಿದೆ? ನನಗೆ ಹಾನಿಕಾರಕ ಇದೆ. ಪರದ ಚಿಂತೆ ಮಾಡುವುದರಿಂದ ಪರದಲ್ಲಿ ಕಾರ್ಯ ಆಗುವ ನಿಯಮಿಲ್ಲ.
ಆದರೆ ನನ್ನಲ್ಲಿ ನಿಶ್ಚಿತವಾಗಿ ಕಾರ್ಯ ಆಗ್ತಿದೆ. ಏನ? ನನ್ನ ಸಾಮರ್ಥ್ಯ ನಷ್ಟ ಆಗ್ತಾ ಇದೆ. ಇವೆಲ್ಲ ಏನದವು? ಧರ್ಮದ ಸಲುವಾಗಿ ಇನ್ನೊಬ್ಬರಿಗೆ ಸಹಜ ಹೇಳಬೇಕು, ಆ ಮಾತು ಬೇರೆ. ಆದರೆ ಒತ್ತಾಯ ಮಾಡುವುದಾಗಲಿ ಯಾವುದೇ ರೀತಿಯಿಂದ, ಇಲ್ಲಿ ಪ್ರತ್ಯಕ್ಷ ಪ್ರಾಣ ತೆಗೆಯುವ ಮಾತು ಮಾಡ್ತೇವ್ರಿ ನಾವು. ಸಲ್ಲೇಖನ ಕೊಡೋದಂತಂದ್ರೆ ಇದೇ ರೀ ನಿಜವಾಗಿ ಅಂಥೇಳಿನ ಸರ್ಕಾರ ಕೂಡ ಅದರಲ್ಲಿ ಪ್ರವೇಶ ಮಾಡಿತ್ರಿ. ಕೋರ್ಟದ ಕಟಕಡೆಯೊಳಗೆ ನಿಲ್ಲಬೇಕಾಯಿತು. ಅದಕ್ಕೆ ಧರ್ಮ ಹಾಗಿರ್ತಿದೆ ರೀ. ಧರ್ಮ ಆಂತರ್ಯದ ವಿಷಯ ಇದೆ, ಸ್ವಯಂ ಸೀಮಿತ ಇದೆ. ಅದು ದೇಹಕ್ಕೆ ಕೂಡ ಸಂಬಂಧಿಸಿದ್ದಿಲ್ಲ ಅಂದಮೇಲೆ ಸಮಾಜಕ್ಕೆ, ನಗರಕ್ಕೆ ಎಲ್ಲಿ ಸಂಬಂಧಿಸಿದ್ದಿದೆ ರೀ? ದೇಹದೊಳಗಿನ ಆತ್ಮ ಯಾವ ಸಲ್ಲೇಖನ ತಗೊಂಡಿದನೋ ಅವನು ಹೊರಟು ಹೋದ ನಂತರ ಆ ದೇಹವನ್ನು ಚಂದನದ ಕಟ್ಟಿಗೆ ಒಳಗೆ ಸುಡುವುದ ಅದು ಸಮಾಜದ ಕರ್ತವ್ಯ ಇದೆ ರೀ. ದೇಹ ಏನಿದೆ? ದೇಹ ಇದೆ ರೀ, ಜಡ ಇದೆ. ಅದಕ್ಕೆ ಯಾವ ಕಟ್ಟಿಗೆಯನ್ನಿಟ್ಟ ಸುಟ್ರೆ, ಯಾವ ತುಪ್ಪ ಅಥವಾ ಕೊಬ್ಬರಿ ಹಾಕಿ ಸುಟ್ರೆ ಅದರಿಂದ ಆ ಹೋದಂಥ ಆತ್ಮನಿಗೇನಾದರೂ ಲಾಭ ಇದೆ? ಎಲ್ಲಿದೆ ನಮ್ದು ವಿಚಾರವೇ? ಏನು ಮಾಡ್ತಾ ಇದ್ದೆವು ನಾವು? ಯಾಕೆ ಮಾಡ್ತಾ ಇದ್ದೆವು? ಯಾಕೆ ಅನ್ನೋ ಪ್ರಶ್ನೆನೇ ಇಲ್ಲಲೇ. ಪಂಚಾಸ್ತಿಕಾಯದೊಳಗೆ ಹೇಳಿದ್ರು ವಸ್ತು ಸ್ವರೂಪದೊಳಗೆ ಯಾಕನ್ನೋ ಪ್ರಶ್ನೆ ಇಲ್ಲ. ಆದರೆ ನಮ್ಮ ಅಜ್ಞಾನಕ್ಕೆ ಯಾಕನ್ನೋ ಪ್ರಶ್ನೆ ಬೇಕೇನು ಬೇಡ್ರಿ? ಇದ್ಯಾಕೆ ನಾ ಮಾಡ್ತಾ ಇದ್ದೇನೆ? ಇದು ಹೇಗೆ ನಾನು ಮಾಡ್ತಾ ಇದ್ದೇನೆ? ಇದರ ಫಲ ನನಗೇನು ಸಿಗೋದಿದೆ? ಈ ಪ್ರಕಾರದ ಕಾರ್ಯ ನಾನು ಇನ್ನೂ ಎಷ್ಟು ದಿವಸದವರೆಗೆ ಮಾಡುವುದಿದೆ? ಇವೆಲ್ಲ ಪ್ರಶ್ನೆ ನಮ್ಮ ಅಜ್ಞಾನವನ್ನ ನಷ್ಟ ಮಾಡುವ ಸಲುವಾಗಿ, ಹೊಡೆದೋಡಿಸುವ ಸಲುವಾಗಿ ಇವು ಬೇಕ್ರಿ, ಅವಶ್ಯಕದವು. ನಾನು ಯಾರನ್ನೋ ಪ್ರಶ್ನೆ ಬೇಡ, ನನ್ನಲ್ಲಿ ಇಲ್ಲಿ ಯಾರು ಕರ್ಕೊಂಡು ಬಂದಿದ್ದಾರೆ ಅನ್ನೋ ಪ್ರಶ್ನೆ ಬೇಡ, ಇಲ್ಲಿ ಬಂದು ನಾನು ಏನು ಮಾಡಬೇಕಾಗಿತ್ತು ಅನ್ನೋ ವಿಚಾರ ಬೇಡ, ಬೇಕೋ ಬೇಡ್ರಿ? ಇವೆಲ್ಲ ಪ್ರಶ್ನೆ ಬೃಹದಾಕಾರ ತಾಳಿ ನಮ್ಮ ಅಂತರಂಗವನ್ನ ಅಲುಗಾಡಿಸಲಿಕ್ಕೆ ಬೇಕ್ರಿ. ಆವಾಗ ಆ ಮಿಥ್ಯಾತ್ವದ ಏನು ಇದೆಯಲ್ಲ ಅದು ಒಂದು ಸ್ವಲ್ಪರೇ ಏನರೇ ಅದರೊಳಗೆ ಶಿಥಿಲತೆ ಬರುವ ಸಾಧ್ಯತೆ ಇದೆ. ಅದು ಹೋಗುವ ಸಿದ್ಧತೆ ಮಾಡಿಕೊಳ್ಳಬಹುದಾಗಿದೆ. ಅದನ್ನು ನಾವು ಸುರಕ್ಷತೆ ಇಟ್ಟ ಮೇಲೆಲ್ಲ ಮಾಡ್ತಾ ಇದ್ದೇವೆ. ಮುಷ್ಟಿಯೊಳಗೆ ಕೆಸರನ್ನು ಹಿಡಿದು ಮೇಲೆಲ್ಲ ಸೋಪ್ ಹಾಕಿ ತೊಳೆಯೋದೇ. ಮಿಥ್ಯಾತ್ವವನ್ನು ಸುರಕ್ಷಿತವಾಗಿ ಇಟ್ಟು ಮೇಲೆ ಬಿಳಿ ಬಟ್ಟೆ ಆಯ್ತು, ಆಹಾರದೊಳಗೆ ಬದಲಾವಣೆ ಆಯ್ತು, ತೀರ್ಥದೊಳಗೆ ಹೋಗಿ ಸ್ವಾಧ್ಯಾಯ ಆಯ್ತು, ಅಧ್ಯಯನ ಆಯ್ತು, ಶಿಬಿರ ಆಯ್ತು, ವಸ್ತ್ರ ಬಿಟ್ಟಿದ್ದಾಯ್ತು, ಆಹಾರ ಬಿಟ್ಟಿದ್ದಾಯ್ತು. ಮುಂದೇನ್ರಿ? ಮುಂದೆ ಭವ ಪರಂಪರೆ ಶಾಶ್ವತ. ಇಷ್ಟೇ ಅದರ ಅರ್ಥ ಇದೆ. ಧರ್ಮದ ಸಲುವಾಗಿ ಸರ್ವಸಂಗತಿಯನ್ನ ಬಿಡುವುದು ಅವಶ್ಯಕ ಇದೆ. ಸರ್ವಸಂಗತಿಗೆ ಆಧಾರ ಯಾವುದಿದೆ? ಅದು ಮೊದಲು ದೇಹ. ಅದರ ಕುರಿತಾಗಿ ಅಪನತ್ವ, ಏಕತ್ವ, ಮಮತ್ವ, ಕರ್ತೃತ್ವ, ಭೋಕ್ತೃತ್ವ ಎಲ್ಲ ಹೋಗ್ಲಿಕ್ಕೆ ಬೇಕ್ರಿ. ಅವನ್ನೆಲ್ಲ ಸುರಕ್ಷಿತವಾಗಿ ಇಡುವ ಸಲುವಾಗಿ, ಅಥವಾ ಧರ್ಮಕ್ಷೇತ್ರದೊಳಗೆ ಎಷ್ಟು ಮಂದಿ ಹೋದ್ರೂ ಅವೆಲ್ಲ ಸುರಕ್ಷಿತ ಇಟ್ಟಿದ್ದೇವೋ ಅಥವಾ ಇಲ್ರಿ ಗೌರಣ್ಣವ್ರು? ಒಂದೇ ಸಲ ಊಟ ಮಾಡೋದು, ಅದರೊಳಗೆ 2 ಸಲ ಊಟ ಮಾಡಿದ್ರಕ್ಕಿಂತ ಹೆಚ್ಚು ಊಟ ಅಲ್ಲ, 2 ಸಲ ಊಟ ಮಾಡಿದರೆ ಎಷ್ಟು ಪೋಷಕಾಂಶ ಅಥವಾ ಶಕ್ತಿ ಸಿಗಬೇಕು, ಅದೆಲ್ಲ ಸಿಗುವಂಥ ಪದಾರ್ಥಗಳ ಸೇವನೆ ಮಾಡ್ತೇವೆ ಅಥವಾ ಇಲ್ಲ ನೋಡ್ಕೊಳ್ಳೋದ್ರಿ. ಅದು ಗೋಡೆ ತೊಳೆದ್ರೆ ರಾಡಿ ಬರ್ತಿದೆ ಅಂತಾರಲ್ಲ, ಹಾಗೆ ನಮ್ಮ ಪರಿಸ್ಥಿತಿ ಇದೆ ರೀ. ಇದನ್ನು ಒಂದು ವೇಳೆ ಎದುರಿಗಿಟ್ಕೊಂಡು ನಾವು ನಮ್ಮ ದೋಷಗಳನ್ನು ನೋಡ್ತಾ ಹೋದ್ರೆ ಅವು ಬರ್ತಾನೆ ಇರ್ತಾವೆ. ಚಕ್ರವರ್ತಿ ನಿಧಿಯೊಳಗಿಂದ ಯಾವ ವಸ್ತು ಬರ್ತಾವ್ರಲ್ಲ ಹಾಗೆ. ಒಂಬತ್ತುವರೆ ಆಗಿದ್ರಿ. ಇಲ್ಲೆಲ್ಲ ಧರ್ಮದ ಮಾತು ಹೇಳುವ ವೇಳೆದೊಳಗೆ ಇನ್ನೊಬ್ಬರ ಸಲುವಾಗೇನೆ ಹೇಳಿದ್ದಾರೆ. ಸಹಜ ಸಲಹೆ ಕೊಡ್ತೇವೆ ಅಥವಾ ಇಲ್ಲ? ಸಲ್ಲೇಖನ ಕೊಡ್ರಿ. ಇನ್ನೇನು 4 ದಿವಸ ಆಯ್ತು ಕಣ್ಣು ತೆಗೆದಿಲ್ಲ, ಮತ್ತು ಇನ್ನೇನು ಅದರಿಂದ ಧರ್ಮ ಆಗುವುದಿಲ್ಲ, ಮಹಾನ್ ಪಾಪ ಆಗ್ತಿದೆ ರೀ. ಇಲ್ಲಿ ಪಾಪವನ್ನೇಕೆ ಕಟ್ಟಿಕೊಳ್ಳುವೆ ಅಂತ ಹೇಳಿದರೆ ಮಹಾನ್ ಪಾಪ ಆಗ್ತಿದೆ. ಸಲ್ಲೇಖನದಂಥ ಶಬ್ದ ಯಾವ ಭಾವ ವಿಶೇಷಕ್ಕೆ, ಯಾವ ಸಾಧನಾ ವಿಶೇಷಕ್ಕೆ ಅನ್ವಯಿಸ್ತಿದೆ ಅನ್ನೋದು ಗೊತ್ತಿಲ್ಲರಿ ನಮ್ಗೆ. ಆಹಾರ ತಗೊಳ್ಳೋ ಸಾಮರ್ಥ್ಯ ಇಲ್ಲ ಅಂದ್ರೆ ಸಲ್ಲೇಖನ ಕೊಡೋದ್ರೆ ಯಾರಿಗೆ ಕೊಡೋದು? ವಿಚಾರ ಮಾಡಿದ್ದೇವೆ ಯಾವತ್ತಾದರೂ?
ಹಾಂ ಕೊಡುತ್ತೇವೆ ಏನಿಗೂ ಅವಾಗ ಹೇಳಿ ಹೋಗಿದ್ದೆ. ಕೊಡಬೇಡ್ರಿ ಅಂಥೇಳಿ ನಾವು ಹೇಳಿ ಬಂದೀವಿ. ನಾವು ಹೇಳಿ ಬಂದು ಇದು ಒಂದು ವಿಚಾರ ಸಮಾಜದಲ್ಲಿ ಐತಿ. ಅಂದ್ರೆ ಅವ್ರದ್ದು ಇದಾಗಿದ್ದನ್ನು ಕೊಡಬಾರ್ದು ಅನ್ನೋದು ಬಂದೈತಿ ಸಮಾಜದಲ್ಲಿ ವಿಚಾರ. ನೋಡ್ರಿ, ಆದರೆ ಹೆಚ್ಚು ಅದು ಒಂದು ವಿಚಾರ ಇದ್ರೂ ಕೂಡ ಆ ವಿಚಾರದ ಪ್ರಚಲಿತತೆ ಎಷ್ಟಿದೆ ಮತ್ತು ಈ ವಿಚಾರದ ಪ್ರಚಲಿತತೆ ಎಷ್ಟಿದೆ ನೋಡ್ರಿ ಅಣ್ಣ. ಯಥಾರ್ಥತೆ ಬೆಳಿಲಿಕ್ಕೆ ಅವಕಾಶನೇ ಇಲ್ಲ ಅಂಥ ಪರಿಸ್ಥಿತಿ ಇದೆ. ಅಯಥಾರ್ಥತೆಗೆ ಎಷ್ಟು ಅನುಮೋದನೆ ಅಂತಂದ್ರೆ ಎಲ್ಲರದು ಅಯಥಾರ್ಥತೆಗೆ ಅನುಮೋದನೆ ಏನ ಎಲ್ಲರದ್ದು. ಧರ್ಮದ ಸೂಕ್ಷ್ಮತೆ ಎಲ್ಲಿದೆ ಅಲ್ಲೇ ಎಚ್ಚರಿಸಿದರೆ 79ನೇ ಶ್ಲೋಕದೊಳಗೆ. ಅದನ್ನು ನಾಳೆ ರವಿವಾರ ಅಂತ ಹೇಳಿ ಶನಿವಾರ ಸೂಟಿ ಇರ್ತಿದೆಯಲ್ಲ, ಅವೆಲ್ಲ ಶ್ಲೋಕ ಓದಿ ಅದೆಲ್ಲ ಅರ್ಥ ಓದಿ ಬರಬೇಕಾಗ್ತಿದೆ ರೀ. ಸುಮ್ಮನೆ ಇಲ್ಲಿ ಬಂದು ಕೂತರ ಇಲ್ಲೇನ ಅದು ಸ್ಟೇಜಿನ ಮೇಲೆ ನಾಟಕ ತೋರಿಸಿದ ಹಾಗೆ ನೋಡಿದ ಹಾಗೆ ಇರುವುದಿಲ್ರಿ. ಪೂರ್ತಿ ತಮ್ಮಲ್ಲೇ ಯೋಗ್ಯತಾ ಪಾತ್ರತಾ ಇದ್ದ ನಂತರ ಇವು ಒಂದೆರಡು ವಚನ ಏನ್ರೆ ನಿಮಿತ್ತ ಆಗೋದು. ಸಮಾಜದೊಳಗೆ ಏನು ನಡೆದಿದೆ, ಯಾವುದಕ್ಕೆ ನನ್ನ ಭಾವ ಅನುಮೋದನೆ ಕೊಡ್ತಾ ಇದೆ, ನನ್ನ ಅಂತರಂಗದ ಸ್ವಾಭಾವಿಕ ಭಾವದ ಅನುಮೋದನೆ ಯಾವುದಕ್ಕೆ ಇದೆ, ಇದರ ಕಡೆ ನಮ್ದು ಬೇಕ್ರಿ. ಅಯೋಗ್ಯಕ್ಕೆ ಇದೆಯೋ, ಅಧರ್ಮಕ್ಕೆ ಇದೆಯೋ, ಅಥವಾ ಧರ್ಮಕ್ಕೆ ಇದೆ. ಧರ್ಮಕ್ಕೆ ಇರಬೇಕಾದ್ರೆ ನನಗೆ ಮೊದಲು ಧರ್ಮ ಬೇಕಾಗಿರ್ಬೇಕಲ್ಲ. ಧರ್ಮ ನಿಜವಾಗಿ ಯಾವುದಿದೆ? ಅಹಿಂಸೆಯ ಪರಿಭಾಷೆ ಏನು ಹೇಳ್ತು? ಚೈತನ್ಯ ಸ್ವರೂಪಿಯಾದಂಥ ಆತ್ಮನ ಪರಿಣಮನದೊಳಗ ರಾಗಾದಿ ಭಾವಗಳ ಉದಿಶೆ ಬರುವುದೇ ಹಿಂಸೆ ಇದೆ, ರಾಗಾದಿಗಳ ಉತ್ಪನ್ನ ಆಗದೇ ಇರುವುದೇ ಅಹಿಂಸೆ. ಆ ಅಹಿಂಸೆಯಿಂದ ಆ ಆತ್ಮನಿಗೆ ಧರ್ಮ ಅರ್ಥಾತ್ ಸುಖ ಆಗುತ್ತಿದೆ.